ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಷಡಾನನಂ ಕುಂಕುಮರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನುಂ ಸುರಸೈನ್ಯನಾಥಂ ಗುಹಂ ವಂದೇ ಶರಣಮಹಂ ಪ್ರಪದ್ಯೆ. ವಸುದೇವಸುತಂ ದೇವಂ ಕಂಸಜಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಓಂ ಓಂ ಓಂ. ಭಾರತ ಬರೆದಿಹ ಓ ಗಣನಾಥ ಭಯವನು ಹರಿಸೋ ಗಣನಾಥ. ಭಾರತ ಬರೆದಿಹ ಓ ಗಣನಾಥ ಭಯವನು ಹರಿಸೋ ಗಣನಾಥ. ಮೋದಕ ಕಡುಬು ಕಜ್ಜಾಯಗಳ ಸ್ವೀಕರಿಸಿ ಮೋದಕ ಕಡುಬು ಕಜ್ಜಾಯಗಳ ಸ್ವೀಕರಿಸಿ ವಿಘ್ನಗಳೆಲ್ಲವ ಕಳೆಯೋ ಗಣನಾಥ. ವಿಘ್ನಗಳೆಲ್ಲವ ಕಳೆಯೋ ಗಣನಾಥ. ಭಾರತ ಬರೆದಿಹ ಓ ಗಣನಾಥ ಭಯವನು ಹರಿಸೋ ಗಣನಾಥ. ವರಗಳ ಕರುಣಿಸಿ ಪಾವನಗೊಳಿಸುವ ಓ ಗಣನಾಥ. ಸಿದ್ಧಿಬೋಧಿಗಳ ವರಗಳ ಕರುಣಿಸಿ ಪಾವನಗೊಳಿಸುವ ಓ ಗಣನಾಥ. ಪ್ರಥಮ ವಂದಿತನೇ ಪ್ರಮದಾಧಿಪನೇ ಪ್ರಥಮ ವಂದಿತನೇ ಪ್ರಮದಾಧಿಪನೇ ವರಮಳೆ ಸುರಿಸಯ್ಯ ಓ ಗಣನಾಥ. ವಂದಿಸುವೆನು ಗಣನಾಥ ಆರಾಧಿಸುವೆನು ಗಣನಾಥ. ವಂದಿಸುವೆನು ಗಣನಾಥ ಆರಾಧಿಸುವೆನು ಗಣನಾಥ. ದುಃಖ ದುಗುಡ ಸಂಕಷ್ಟ ಸಾಗರವ ದಾಟಿಸಿ ಪೊರೆಯೋ ಓ ಗಣನಾಥ. ಭಾರತ ಬರೆದಿಹ ಓ ಗಣನಾಥ ಭಯವನು ಹರಿಸೋ ಗಣನಾಥ. ಮೋದಕ ಕಡುಬು ಕಜ್ಜಾಯಗಳ ಸ್ವೀಕರಿಸಿ ನೆಲೆಸನ ಹೃದಯದಿ ಓ ಗಣನಾಥ. ವಂದಿಸುವೆನು ಗಣನಾಥ ಆರಾಧಿಸುವೆನು ಗಣನಾಥ. ವಂದಿಸುವೆನು ಗಣನಾಥ ಆರಾಧಿಸುವೆನು
विघ्नेश्वर महाराज की जय, गोपाल कृष्ण भगवान की जय, भगवान सत्य साई बाबा की जय. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಮನವೇ ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಲ್ಲಿ ಆಹಾರವ ಇದ್ದವರು ಯಾರು. ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಲ್ಲಿ ಆಹಾರವ ಇದ್ದವರು ಯಾರು. ಅಡೆದ ಜನನಿಯ ದರದಿ ಸ್ವಾಮಿ ಹೊಣೆಗೀಡಾಗಿ, ಹಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗೀಡಾಗಿ, ಬಿಡದೆ ರಕ್ಷಿಪನಿದಕ್ಕೆ ಸಂದೇಹ ಬೇಡ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ, ತಲ್ಲಣಿಸದಿರು ಕಂಡ್ಯ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಅನನ್ಯಾ ಚಿಂತಯಂತೋ ಮಾಂ ಹೇ ಜನಾಃ ಪರ್ಯುಪಾಸತೆ, ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಗವಾನ್ ಶ್ರೀಕೃಷ್ಣ ದೇವರು ತನ್ನ ಭಗವದ್ಗೀತೆಯಲ್ಲಿ ಈ ರೀತಿಯಾಗಿ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ. ಯೋಗಕ್ಷೇಮಂ ವಹಾಮ್ಯಹಂ, ಈ ಲೋಕದ ಎಲ್ಲ ಜೀವಿಗಳ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ, ಆ ಜವಾಬ್ದಾರಿಯನ್ನು ನಾನು ನೋಡಿಕೊಳ್ತೇನೆ. ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ, ಅದಲ್ಲದಿದ್ದರೆ ಆ ಅಡವಿಯಲ್ಲಿ ಹುಟ್ಟುವಂತಹ ಪ್ರಾಣಿಗಳೋ ಪಕ್ಷಿಗಳೋ ಅವಕ್ಕೆ ಆಹಾರವನ್ನು ಯಾರು ಕೊಡ್ತಾರೆ? ನಾವು ನಮ್ಮ ಮನೆಯನ್ನು ನೋಡುವುದಕ್ಕೆ ಕಷ್ಟಪಡ್ತಾ ಇದ್ದೇವೆ, ಪರದಾಡ್ತಾ ಇದ್ದೇವೆ. ನಮ್ಮ ಮನೆಯ ಸಂರಕ್ಷಣೆಯನ್ನು ನಮಗೆ ಮಾಡಲಿಕ್ಕಾಗುವುದಿಲ್ಲ, ಬಹಳ ಕಷ್ಟವಾಗ್ತಾ ಇದೆ. ಒಂದಲ್ಲ ಒಂದು ಸಮಸ್ಯೆ, ಆ ಸಮಸ್ಯೆಯನ್ನು ಪರಿಹರಿಸುವುದೇ ನಮಗೆ ಕಷ್ಟ. ಭಗವಂತನಿಗೆ ಇಡೀ ವಿಶ್ವವೇ ಭಗವಂತನ ಕುಟುಂಬ, 14 ಲೋಕಗಳೇ ಭಗವಂತನ ಆ ಆಡಳಿತ ಕ್ಷೇತ್ರ. ಈ 14 ಲೋಕವು ಕೂಡ ಭಗವಂತನ ಕುಟುಂಬ. ಅತಲ ವಿತಲ ಸುತಲ ಪಾತಾಳ ತಳಾತಲ ರಸಾತಳಾದಿ 14 ಲೋಕ ಆ ಭಗವಂತನ ಅಂಕೆಯಲ್ಲಿ ಇದೆ. ಅದನ್ನೆಲ್ಲ ಸಂರಕ್ಷಣೆ ಮಾಡುವಂಥ ಭಾರ ಭಗವಂತನಿಗೆ. ಆ ಭಗವಂತನ ಗಮನ ಯಾರ ಕಡೆಗೆ ಹೆಚ್ಚು ಇರ್ತದೆ ಅಂತಂದ್ರೆ, ಯಾರು ನನ್ನ ಸಮೀಪದಲ್ಲಿರ್ತಾರೋ, ಯಾರು ದಿನನಿತ್ಯ ನನ್ನ ಭಜನೆಯನ್ನ ಮಾಡ್ತಾ ಇರ್ತಾರೋ, ಯಾರು ಒಳ್ಳೆಯ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾರೋ ಅಂಥವರನ್ನ ಭಗವಂತ ಪ್ರಪ್ರಥಮವಾಗಿ ನೋಡಿಕೊಳ್ತಾನೆ. ಅವರ ಯೋಗಕ್ಷೇಮವನ್ನ ಆ ಭಗವಂತ ನೋಡಿಕೊಳ್ತಾನೆ. ತ್ರಿಮೂರ್ತಿಗಳಿಗೆ ಆದಿಯಲ್ಲಿ ಒಂದೊಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೃಷ್ಟಿ ಸ್ಥಿತಿ ಲಯ, ಆ ಸೃಷ್ಟಿಯ ಕಾರ್ಯವನ್ನು ಬ್ರಹ್ಮದೇವರಿಗಿತ್ತರೆ ಲಯದಾಧಿಕಾರವನ್ನು ಆ ಪರಮೇಶನಿಗೆ, ಆ ಮಧ್ಯದಲ್ಲಿ ಬರುವಂಥ ಆ ಸ್ಥಿತಿ ಇದೆಯಲ್ಲ ಅಂದರೆ ಪಾಲನಾ ಕಾರ್ಯ, ಅದನ್ನು ಭಗವಂತ ಆ ನಾರಾಯಣ ಸ್ವಾಮಿ ಆ
ಮಹಾವಿಷ್ಣು ನೋಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂತಹ ಭಗವಂತ ಎಲ್ಲರ ಯೋಗಕ್ಷೇಮವನ್ನು, ಎಲ್ಲರ ಸಂರಕ್ಷಣೆಯನ್ನು ಮಾಡುವಂತಹ ಭಾರವನ್ನು ಹೊತ್ತುಕೊಂಡಿದ್ದಾನೆ. ಈ ಸಂರಕ್ಷಣೆ ಎನ್ನುವಂಥದ್ದು ಅಷ್ಟು ಸುಲಭ ಅಲ್ಲ. ನಮ್ಮ ಮನೆಯನ್ನು ಸಂರಕ್ಷಣೆ ಮಾಡುವುದಕ್ಕೆ ನಾವು ಕಷ್ಟಪಡ್ತಿದ್ದೇವೆ. ಉದಾಹರಣೆಗೆ ಒಂದು ಮಡಕೆ ಅಂತ ಇಟ್ಕೊಳ್ಳಿ. ಆ ಮಡಕೆಯನ್ನು ಸಿದ್ಧಗೊಳಿಸಬೇಕಿದ್ರೆ ಆ ಕುಂಬಾರ ಅದೆಷ್ಟು ಕಷ್ಟಪಡ್ತಾ ಇರ್ತಾನೆ. ಆದರೆ ಅದೇ ಮಡಕೆಯನ್ನು ಮುರಿಯುವುದಕ್ಕೆ ತುಂಬ ಕೆಲಸ ಇಲ್ಲ. ಒಂದು ಕೋಲ್ ಇದ್ರೆ ಆಯ್ತು, ಟಕ್ ಅಂತ ನೋಡಿದ್ರೆ ಆಯ್ತು, ಅದು ಹೊಡೆದು ಹೋಗ್ತದೆ. ಆದರೆ ಸಂರಕ್ಷಣೆ ಮಾಡುವುದು ಕಷ್ಟ, ನಾಶ ಮಾಡುವುದು ಬಹಳ ಸುಲಭ. 4 ಅಕ್ಷರಗಳು: ಸಂರಕ್ಷಣೆ, ಸರ್ವನಾಶ. ಸರ್ವನಾಶ ಮಾಡಲಿಕ್ಕೆ ಹೆಚ್ಚು ಹೊತ್ತು ಬೇಡ, ಆದರೆ ಸಂರಕ್ಷಣೆ ಮಾಡುವುದು ಬಹಳ ಕಷ್ಟ. ಅಂತಹ ಕಷ್ಟದ ಕಾರ್ಯವನ್ನ ಆ ಭಗವಂತ ನೋಡಿಕೊಳ್ತಾ ಇದ್ದಾನೆ, ಸಂರಕ್ಷಣೆ ಮಾಡ್ತಾ ಇದ್ದಾನೆ. ಯಾರನ್ನ? ಯಾರು ತನ್ನ ಸಮೀಪವಿರ್ತಾರೋ, ಯಾರು ಭಜನಾ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇರ್ತಾರೋ, ಯಾರು ಒಳಿತಾದುದನ್ನೇ ಬಯಸ್ತಾ ಇರ್ತಾರೋ, ಯಾರು ಒಳ್ಳೆಯ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾ ಇರ್ತಾರೋ ಅಂಥವರ ಸಮೀಪ, ಅಂಥವರನ್ನ ಪ್ರಪ್ರಥಮವಾಗಿ ಭಗವಂತ ಆಯ್ಕೆ ಮಾಡಿಕೊಳ್ತಾನೆ. ಕೆಲವರು ಭಕ್ತಿ ಮಾಡುವುದಿಲ್ಲ ಅಂತಲ್ಲ, ಎಲ್ಲರೂ ಕೂಡ ಭಕ್ತಿ ಮಾಡ್ತಾರೆ. ಆದರೆ ದಾಸರು ನಮಗೆ ಎಚ್ಚರಿಸ್ತಾ ಇದ್ದಾರೆ ನೋಡಿ: ಉದರ ವೈರಾಗ್ಯವಿದು, ಉದರ ವೈರಾಗ್ಯವಿದು, ನಮ್ಮ ಪದುಮನಾಭನಲ್ಲಿ ಲೇಷವ ಕೂತಿ ಇಲ್ಲ, ಉದರ ವೈರಾಗ್ಯವಿದು. ಭಕ್ತಿಯನ್ನು ಮಾಡುವುದು ಕೆಲವರು ದೊಡ್ಡ ದೊಡ್ಡ ನಾಮವನ್ನು ಬಳಸಿಕೊಳ್ತಾರೆ, ಆ ಭಕ್ತಿಯ ವೇಷವನ್ನು ಹಾಕಿಕೊಳ್ತಾರೆ. ಅವರೆಲ್ಲ ಭಕ್ತರು ಅಂತ ಹೇಳಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕೆಲವರು ಭಿಕ್ಷೆ ಬೇಡಲಿಕ್ಕೆ ಬರ್ತಾ ಇರ್ತಾರೆ, ದೊಡ್ಡ ಭಕ್ತನ ವೇಷವನ್ನು ಕಟ್ಟಿಕೊಳ್ತಾ ಇರ್ತಾರೆ. ಅಂಥವರೆಲ್ಲ ನಿಜವಾದ ಭಕ್ತರು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಉದರ ವೈರಾಗ್ಯ, ಉದರವನ್ನು ಪೋಷಿಸುವುದಕ್ಕಾಗಿ ಮಾಡುವಂತಹ ಭಕ್ತಿ, ಅಂತಹ ಭಕ್ತಿಗೆ ಭಗವಂತ ಮೆಚ್ಚುವುದಿಲ್ಲ. ಭಗವಂತ ಮೆಚ್ಚುವುದು ಯಾವ ಭಕ್ತಿಗೆ? ಯಾರು ದಿನನಿತ್ಯ ನನ್ನ ಸಮೀಪವಿರ್ತಾರೋ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ತನ್ನನ್ನು ಯಾರು ಬಯಸ್ತಾ ಇರ್ತಾರೋ ಅಂಥವರ ಸಮೀಪ ಆ ಭಗವಂತ ಇರ್ತಾನೆ ಎಂಬುದನ್ನು ದಾಸರು ನಮಗೆ ಎಚ್ಚರಿಸ್ತಾ ಇದ್ದಾರೆ. ಅಂತಹ ಭಕ್ತರನ್ನ ಸಂರಕ್ಷಣೆ ಮಾಡುವಂತಹ ಭಾರವನ್ನ ಆ ಭಗವಂತ ಹೊತ್ತುಕೊಂಡಿದ್ದಾನೆ. ದಿನನಿತ್ಯ ಭಜನೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವವರು, ದಿನನಿತ್ಯ ಒಳಿತಾದ ಕಾರ್ಯವನ್ನು ಮಾಡುವವರು, ಅಂಥವರನ್ನ ಆ ಭಗವಂತ ಹೇಳಿದ್ವು ಅದನ್ನೇ: ಅನನ್ಯಾ ಚಿಂತಯಂತೋಮ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅಂಥ ಭಕ್ತನನ್ನ ಯಾರು ದಿನನಿತ್ಯ ನನ್ನ ಯೋಚನೆಯಲ್ಲೇ ಇರ್ತಾರೋ ಅಂತಹ ಭಕ್ತನ ಕೈ ಬಿಡುವುದಿಲ್ಲ, ಅಂತಹ ಭಕ್ತನನ್ನ ಕೈ ಬಿಡುವುದಿಲ್ಲ ಅಂತ ಆ ಭಗವಂತ ಪ್ರತಿಜ್ಞೆ ಮಾಡಿದ್ದಾನೆ. ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತನನ್ನು ನಾಶ ಮಾಡುವುದಕ್ಕೆ ನಾನು ಬಿಡುವುದಿಲ್ಲ ಅಂತ ಆ ಭಗವಂತ ಆಶ್ವಾಸನೆ ಕೊಟ್ಟಿದ್ದಾನೆ. ನನ್ನ ಭಕ್ತ ಯಾವತ್ತೂ ಕೂಡ ನಾಶವಾಗುವುದಿಲ್ಲ. ಅಂದರೆ ಮರಣವೇ ಇಲ್ಲ ಅಂತೇಳಿ ಅಲ್ಲ, ಚಿರಂಜೀವಿ ಅಂತೇಳಿ ಅಲ್ಲ. ನನ್ನ ಭಕ್ತನನ್ನ ಅಡ್ಡದಾರಿಯಲ್ಲಿ ಹೋಗುವುದಕ್ಕೆ ಅಥವಾ ಕೆಟ್ಟ ಕೆಲಸವನ್ನು ಮಾಡುವುದಕ್ಕೆ ನಾನು ಬಿಡುವುದಿಲ್ಲ, ಒಳ್ಳೆಯ ರೀತಿಯಲ್ಲಿ ಸಂರಕ್ಷಣೆ ಮಾಡ್ತೇನೆ ಅಂತ ಭಗವಂತ ಭರವಸೆ ಕೊಟ್ಟಿದ್ದಾನೆ. ಈ ಭಕ್ತಿ ಮಾಡಿ ನಾವು ಸಂಪಾದನೆ ಮಾಡ್ತೇವೆ. ಇಲ್ಲಿ ಕೆಲವರು ಒಂದೊಂದು ರೀತಿಯಲ್ಲಿ ತನ್ನ ಜೀವನವನ್ನು ಸಾಗಿಸುವುದಕ್ಕಾಗಿ ತನ್ನನ್ನು ತೊಡಗಿಸಿಕೊಳ್ತಾ ಇರ್ತಾರೆ. ಈ ಇಹದ ಆ ರಕ್ಷಣೆಗಾಗಿ, ಇಹದ ಜೀವನವನ್ನು ಸಾಗಿಸುವುದಕ್ಕಾಗಿ ಏನೆಲ್ಲ ನಾವು ಗಳಿಸಿಕೊಡ್ತಿದ್ದೇವೆ. ನಮ್ಮ ಬ್ಯಾಂಕ್ ಖಾತೆಯಲ್ಲಿ ಬೇಕಾದಷ್ಟನ್ನು ನಾವು ಬಚ್ಚಿಟ್ಟುಕೊಳ್ತಿದ್ದೇವೆ. ಆದರೆ ಅದೆಲ್ಲ ಇಹಕ್ಕಾಯಿತು. ಆದರೆ ಪರಕ್ಕೆ ಭಗವಂತನೇ ಸತ್ಯ, ಭಗವಂತನೇ ನಿತ್ಯ. ಪರಕ್ಕೆ ಏನಾದರೂ ಬೇಕು ಅಂದರೆ ನಾಡಿದ್ದು ನಾವು ಹೋಗುವಾಗ ಏನಾದರೂ ನಮಗೆ ಕೊಂಡುಕೊಂಡು ಹೋಗಬೇಕೆಂದಿದ್ರೆ, ಖರ್ಚಿಗೆ ಏನಾದರೂ ಬೇಕು ಅಂತ ಇದ್ದರೆ ಭಗವಂತನ ಸಾಮೀಪ್ಯದಲ್ಲಿ ನಾವಿರಬೇಕು, ಒಳ್ಳೆಯ ಕಾರ್ಯವನ್ನು ಮಾಡಬೇಕು. ಆವಾಗ ಮಾತ್ರ ಪರದಲ್ಲಿ ಅದು ಫಲ ಸಿಗುತ್ತದೆ. ಒಂದು ಉದಾಹರಣೆ ಹೇಳುವುದಾದರೆ, ಈ LIC ಏಜೆಂಟರು ಮತ್ತು ಹರಿದಾಸರನ್ನು ಕಂಡ್ರೆ ಜನರು ಹೆದರ್ತಾರಪ್ಪ. ಹೌದು, LIC ಏಜೆಂಟರನ್ನ ಎಲ್ಲಾದರೂ ಕಂಡ್ರೆ ಸಾಕಪ್ಪ ಹೆದರ್ತಾರೆ. ಯಾಕಂದರೆ ಅವ್ರು ತಲೆ ತಿಂತಾರೆ ಅಂತ. ಏನಾದರೂ ಕೆಲವೊಂದು ಹೊಸ ಪಾಲಿಸಿ ಇದೆ, ಹಾಗೆ ಮಾಡಿ ಹೀಗೆ ಮಾಡಿದ್ರೆ ತಲೆ ತಿಂತಾರೆ ಅಂತೇಳಿ ಅವ್ರನ್ನ ಕಂಡಾಗ ಒಂಥರ ಹೆದರುವುದಪ್ಪ ಎಲ್ಲರೂ ಕೂಡ. ಈ ಹರಿದಾಸರನ್ನು ಕಂಡ್ರು ಕೂಡ ಹಾಗೆ, ಬಸ್ನಲ್ಲೆಲ್ಲ ಹರಿದಾಸರ ಹತ್ರ ಕೂತ್ಕೊಳ್ಳೋದಿಲ್ಲ. ಅವರು ಭಜನೆ ಭಕ್ತಿ ಅದು ಇದು ಅಂತೇಳಿ ಮತ್ತೆ ತಲೆ ತಿಂತಾರಂತೇಳಿ ಅವರ ಹತ್ರ ಯಾರು ಕೂಡ ಕೂತ್ಕೊಳ್ಳೋದಿಲ್ಲ. ಆದರೆ
ಈ ಇಬ್ಬರು ಬೇಕು. LIC ಏಜೆಂಟರು ಇಹಕ್ಕೆ ಕೊಡ್ತಾರೆ, ಅವರು ಬೇಕು ನಮಗೆ. ಹರಿದಾಸರು ಪರಕ್ಕೆ ಕೊಡ್ತಾರೆ. ಹರಿದಾಸರು ಅಂದರೆ ಇಲ್ಲಿ ನಾನೊಬ್ಬನೇ ಹರಿದಾಸ ಅಲ್ಲ, ನಾವೆಲ್ಲ ಹರಿದಾಸರು, ಹರಿಯ ಭಕ್ತರು. ಇಂತಹ ಒಂದು ಭಕ್ತರ ನಡುವೆ ಕಾರ್ಯಕ್ರಮ ಮಾಡುವಂಥ ಭಾಗ್ಯ ನನಗೆ ದೊರೆತಿದೆ. ನಾವೆಲ್ಲ ಆ ಒಳ್ಳೆಯ ಕಾರ್ಯವನ್ನು ಮಾಡಿದಾಗ ಅದು ಪರಕ್ಕೆ ಫಲ ಸಿಗ್ತದೆ. ಎಷ್ಟೇ ಕಷ್ಟ ಬರಲಿ ಜೀವನದಲ್ಲಿ, ಅದೆಷ್ಟೇ ಕಷ್ಟ ಬರಲಿ, ಭಗವಂತನ ಸಾಮೀಪ್ಯವನ್ನು ನಾವು ಬಿಡಬಾರದು. ಭಗವಂತ ಈ ಕಷ್ಟ ಕೊಡುವುದು ಯಾಕೆ? ನಮ್ಮನ್ನು ಪರೀಕ್ಷೆ ಮಾಡುವುದು. ಈ ಪರೀಕ್ಷೆಯಲ್ಲಿ ಅವ ತೇರ್ಗಡೆಯಾಗ್ತಾನ. ಆ ಭಗವಂತನ ಪರೀಕ್ಷೆಯಲ್ಲಿ ನಾವು ತೇರ್ಗಡೆಯಾಗಬೇಕು, ಉತ್ತೀರ್ಣರಾಗಬೇಕು ನಾವು. ಅದಕ್ಕಾಗಿ ಕಷ್ಟ ಕೊಟ್ಟು ಭಗವಂತ ನಮ್ಮನ್ನು ಪರೀಕ್ಷೆ ಮಾಡಿ ನೋಡ್ತಾನೆ. ಪುರಾಣದಲ್ಲಿ ಜೀವನದಲ್ಲಿ ಅದೆಷ್ಟೋ ಕಷ್ಟವನ್ನು ಪಟ್ಟಂತಹ ಪಾಂಡವರು, ಆ ಪಾಂಡವರು ಅರಣ್ಯವಾಸಿಗಳಾಗಿ ತುಂಬಾ ಕಷ್ಟಪಟ್ಟರು ಕೂಡ ಆ ಭಗವಂತನ ಸಾಮೀಪ್ಯವನ್ನು ಬಿಡಲಿಲ್ಲ. ಆ ಭಗವಂತನ ಸಾಮೀಪ್ಯದಲ್ಲೇ ಇದ್ದುಕೊಂಡು ಆ ಭಗವಾನ್ ಶ್ರೀಕೃಷ್ಣ ಸ್ವಾಮಿಯ ಕೃಪೆಗೆ ಹೇಗೆ ಪಾತ್ರರಾದರು ಎನ್ನುವಂತಹ ಕಥಾಭಾಗ್ಯವನ್ನು ಇವತ್ತು ಆರಿಸಿಕೊಂಡಿದ್ದೇವೆ. ಅಕ್ಷಯ ಪಾತ್ರೆ ಎನ್ನುವಂತಹ ಕಥಾ ಭಾಗದ ಒಂದು ತುಣುಕು, ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತರನ್ನು ನಾಶ ಮಾಡುವುದಕ್ಕೆ ಬಿಡುವುದಿಲ್ಲ ಎನ್ನುವಂತಹ ಆ ಸತ್ಯವನ್ನು ಸಾರುವಂತಹ ಕಥೆಯನ್ನು ಇವತ್ತು ಆಯ್ಕೆ ಮಾಡಿಕೊಂಡಿದ್ದೇವೆ. ಆ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡುವುದಕ್ಕೆ ಮೊದಲಾಗಿ ನೀವೆಲ್ಲ ಭಜನಾರ್ಥಿಗಳು ಒಂದು ತುಣುಕು ಭಜನೆಯನ್ನು ನಾವು ಆ ಸ್ವಾಮಿಯ ಪದಾರವಿಂದಕ್ಕೆ ಸಮರ್ಪಿಸಿಕೊಳ್ಳೋಣ. ಎಲ್ಲರೂ ಕೂಡ ನಮ್ಮ ಜೊತೆಯಾಗಿ. ಪಾಂಡುರಂಗ ಪಂಡರಿನಾಥ ಪಾಂಡುರಂಗ, 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 ಭಕ್ತ ಪೋಷಕ ಪಾಂಡುರಂಗ, ಮುಕ್ತಿ ಪ್ರದಾಯಕ ಪಾಂಡುರಂಗ, ಪಾಂಡುರಂಗ ಮುಕ್ತಿ ಪ್ರದಾಯಕ ಪಾಂಡುರಂಗ, ಭಕ್ತ ಪೋಷಕ ಪಾಂಡುರಂಗ, ಮುಕ್ತಿ ಪ್ರದಾಯಕ ಪಾಂಡುರಂಗ,
ಮಾಯಿ ಕಿ ಜೈ. ಬಹಳ ಸಂತೋಷ, ನನ್ನ ಜನ್ಮವೇ ಸಾರ್ಥಕವಾಯಿತು ನಿಮ್ಮ ಜೊತೆ ಹೀಗೆ ಹಾಡುವುದಕ್ಕೆ. ದ್ಯೂತ ಮುಖದಿ ರಾಜ್ಯವ ಕಳಕೊಂಡು ಸೋತು ತನ್ನಯ ಅನುಜರ ಒಡಗುಂಡು. ದ್ಯೂತ ಮುಖದಿ ರಾಜ್ಯವ ಕಳಕೊಂಡು ಸೋತು ತನ್ನಯ ಅನುಜರ ಒಡಗುಂಡು. ಜತನದಿ ಹೊಕ್ಕನು ಕಾನನ ಗರ್ಭವನು, ಜತನದಿ ಹೊಕ್ಕನು ಕಾನನ ಗರ್ಭವನು. ಸತಿ ದ್ರೌಪದಿ ಜತೆಗೊಂಡು ಅವನೀಶನು ದ್ಯೂತ ಮುಖದಿ ರಾಜ್ಯವ ಕಳಕೊಂಡು ಸೋತು ತನ್ನಯ ಅನುಜರ ಒಡಗೊಂಡು. ಹರಿಯೊಲುಮೆ ನಮಗಿರಲಾಗಿ ಚಿಂತಿಸಲೇಕೆನುತ ಯಮನಂದನನು ಕಾಮ್ಯಕ ವನದಲ್ಲಿ ಕಟ್ಟಿ ಕೂಟಿರವನು. ಕಾಮ್ಯಕ ವನದಲ್ಲಿ ಕಟ್ಟಿ ಕೂಟಿರವನು. ಸೌಮ್ಯ ಭಾವದ ಜನರ ಜತೆಗಿರೋದಿಯನು. ಹರಿಯಂತರದಿ ಏನಿದೆಯೋ ಅದನ್ನರಿತವರೆಲ್ಲಿಲ್ಲ. ಕರುಣಾಕರಣ ಕರುಣವಿರಲು ಎಂದು ಭಯವಿಲ್ಲ. ದ್ಯೂತ ಮುಖದಿ ರಾಜ್ಯವ ಕಳಕೊಂಡು ಸೋತು ತನ್ನಯ ಅನುಜರ ಜತೆಗೊಂಡು. ಜತನದಿ ಹೊಕ್ಕನು ಕಾಮ್ಯಕ ವನವನು. ಸತಿ ದ್ರೌಪದಿ ಜತೆಗೊಂಡು ಅವನೀಶನು ದ್ಯೂತ ಮುಖದಿ ರಾಜ್ಯವ ಕಳಕೊಂಡು ಸೋತು ಜನಯ ಅನುಜರ ಜತೆಗೊಂಡು. ಹಸ್ತಿನಾವತಿಯ ನ್ಯಾಯಬದ್ಧ ಹಕ್ಕುದಾರರಂತಹ ಪಾಂಡವರು ವಿವಿಧ ವಂಚನೆಗೊಳಗಾಗಿ ರಾಜ್ಯವನ್ನು ಕಳ್ಕೊಳ್ಳಬೇಕಾಯಿತು. ಒಂದು ಗಾದೆ ಸೃಷ್ಟಿಯಾಯಿತು, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ವನವಾಸ ಅಂತ. ಕಾಡಿನಲ್ಲೇ ಹುಟ್ಟಿದರು, ನಾಡಿಗೆ ಬಂದರೆ ಪುನಃ ಅರಣ್ಯದ ವಾಸ, ಪುನಃ ಜೂಜಾಟ, ಅದರಲ್ಲಿ ಸೋಲು, ಮತ್ತೆ ಅರಣ್ಯವಾಸ, ಅರಣ್ಯವಾಸ ಅಜ್ಞಾತವಾಸ. ಹೀಗೆ ಅವರ ಜೀವನವೆಲ್ಲ ಅರಣ್ಯದಲ್ಲೇ ಕಳೆದು ಹೋಯಿತು. ಆದರೆ ತನ್ನ ಜೀವನದಲ್ಲಿ ಅದೆಷ್ಟೇ ಕಷ್ಟ ಬಂದರೂ ಕೂಡ ಯಾವುದಕ್ಕೂ ಜಗ್ಗದೆ ಬಗ್ಗದೆ ಆ ಭಗವಂತನ ಚಿಂತನೆಯನ್ನು ಮಾತ್ರ ಬಿಡಲಿಲ್ಲ. ಏನೇ ಬರಲಿ ಆ ಗೋವಿಂದನ ಕರುಣೆಯೊಂದು ನಮ್ಮ ಮೇಲೆ ಇರಲಿ ಅಂತ ಆ ಭಗವಂತನ ಪಾದವನ್ನೇ ಸ್ಮರಿಸಿಕೊಳ್ಳುತ್ತಾ ಆ ಅರಣ್ಯದಲ್ಲಿ ಸುಖವಾಗಿ ಕಾಲವನ್ನು ಕಳೀತಾ ಇದ್ದಾರೆ. ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ. ಈ ಪ್ರಾರಬ್ಧ ಕರ್ಮವನ್ನ ನಾವು ಅದು ಅನುಭವಿಸಿಯೇ ತೀರಬೇಕಲ್ಲದೆ ಮತ್ತೆ ಯಾವ ಜ್ಯೋತಿಷನಿಗೂ ಅದನ್ನು ಸರಿ ಮಾಡಲಿಕ್ಕಾಗುವುದಿಲ್ಲ. ಜ್ಯೋತಿಷ್ಯರ ಬಳಿಗೆ ಹೋದರೆ ಜ್ಯೋತಿಷರು ಹೇಳ್ತಾರೆ, ನಮ್ಮ ನಕ್ಷತ್ರವನ್ನು ಎಲ್ಲ ಗುಣಿಸಿ ಅದು ಇದು ದೋಷಕ್ಕೆ ಒಂದು ಪರಿಹಾರ ಹೇಳಬಹುದಷ್ಟೇ ಹೊರತು ಈ ಪ್ರಾರಬ್ಧ ಕರ್ಮವನ್ನು ಯಾರು ಏನು ಮಾಡಲಿಕ್ಕಾಗುವುದಿಲ್ಲ, ಅದನ್ನು ನಾವು ಅನುಭವಿಸಿಯೇ ತೀರಬೇಕು ಅಂತ ನಮಗೆ ಪ್ರಾಜ್ಞರು ಹೇಳಿದಂತಹ ಮಾತು. ಅದಲ್ಲದಿದ್ದರೆ ಅದೆಷ್ಟೇ ತನ್ನ ಹುಟ್ಟಿನಿಂದ ಆ ಭಗವಂತನ ಸಾಮೀಪ್ಯದಲ್ಲೇ ಇದ್ದುಕೊಂಡು ಭಗವಂತನ ಸೇವೆಯನ್ನೇ ಮಾಡುವಂಥ ಜನರನ್ನು ನಾವು ಎಷ್ಟೋ ಕಾಣ್ತಾ ಇದ್ದೇವೆ. ಕಷ್ಟ ಎಂಬುದು ಅವರಿಗೆ ತಪ್ಪುವುದೇ ಇಲ್ಲ. ಜನ ಹೇಳ್ತಾರೆ, ಭಗವಂತನ ಚಿಂತನೆಯಲ್ಲೇ ಇರುವಂತಹ ಜನ ಅವನಿಗೆ ತಾಪತ್ರೆ ಮುಗಿಯುವುದೇ ಇಲ್ಲ, ಅವನಿಗೆ ಕಷ್ಟ ಮುಗಿಯುವುದೇ ಇಲ್ಲ. ನಾವು ಕಟ್ಟಿಕೊಂಡು ಬಂದದ್ದು ಅದನ್ನಿಲ್ಲಿ ಅನುಭವಿಸಿಯೇ ತೀರಬೇಕು. ಈ ಕಷ್ಟ ಬಂತು ಅಂತೇಳಿ ಅನ್ಯಾಯವನ್ನು ಅನಾಚಾರವನ್ನು ಭಗವಂತನನ್ನು ದೂರುವುದನ್ನು ನಾವು ಮಾಡಿದರೆ ನಮ್ಮ ಕಷ್ಟ ಮತ್ತಷ್ಟು ಹೆಚ್ಚುತ್ತದೆ. ಆ ಕಷ್ಟ ಎನ್ನುವಂಥದ್ದು ಭಗವಂತ ಪರೀಕ್ಷೆ ಮಾಡಿ ನೋಡುವುದು ಎನ್ನುವಂತಹ ಸತ್ಯವನ್ನ ನಾವು ತಿಳಿದುಕೊಳ್ಳಬೇಕಂತೆ.
ಆವಾಗ ಭಗವಂತನ ಕೃಪೆ ಆದಷ್ಟು ಬೇಗ ನಮ್ಮ ಮೇಲೆ ಆಗ್ತದೆ ಅಂತ ಪ್ರಾಜ್ಞರು ನಮಗೆ ಹೇಳಿದಂತಹ ಮಾತು. ತನ್ನ ಜೀವನದಲ್ಲಿ ಅದೆಷ್ಟೇ ಕಷ್ಟ ಬಂದರೂ ಕೂಡ ಅದು ಆ ಭಗವಂತನ ಪ್ರಸಾದ ಎಂಬುದಾಗಿ, ಬಣ್ಣಗಳ ಭಾರ ಅದು ಬಂಗಾರ ಅಂತ ಸ್ವೀಕಾರ ಮಾಡಿ ಆ ಭಗವಂತನನ್ನೇ ಧ್ಯಾನ ಮಾಡುತ್ತಾ ಅರಣ್ಯದಲ್ಲಿ ಸುಖವಾಗಿ ಕಾಲವನ್ನು ಕಳೆಯುತ್ತಾ ಇದ್ದಾರೆ. ಆ ಭಗವಂತನ ಧ್ಯಾನವನ್ನೇ ಮಾಡ್ತಾ ಇದ್ದಾರೆ. ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ. ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ. ಕಷ್ಟ ಬಂದಾಗ ಗೋವಿಂದ, ಇಷ್ಟಾರ್ಥ ಕಳೆವ ನಮ ಗೋವಿಂದ. ಕಷ್ಟ ಬಂದಾಗ ಗೋವಿಂದ, ಇಷ್ಟಾರ್ಥ ಕಳೆವ ನಮ ಗೋವಿಂದ. ಗೋವಿಂದ ಗೋವಿಂದ ವೆಂಕಟರಮಣ ಗೋವಿಂದ, ಗೋವಿಂದ ಗೋವಿಂದ ಸಂಕಟಹರಣ ಗೋವಿಂದ, ವೆಂಕಟರಮಣ ಗೋವಿಂದ ಸಂಕಟಹರಣ ಗೋವಿಂದ. ಗೋವಿಂದ ಗೋವಿಂದ ವೆಂಕಟರಮಣ ಗೋವಿಂದ, ಗೋವಿಂದ ಗೋವಿಂದ ವೆಂಕಟಹರಣ ಗೋವಿಂದ, ಸಂಕಟಹರಣ ಗೋವಿಂದ, ವೆಂಕಟರಮಣ ಗೋವಿಂದ ಸಂಕಟಹರಣ ಗೋವಿಂದ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ತನ್ನ ಜೀವನದಲ್ಲಿ ಅದೆಷ್ಟೇ ಕಷ್ಟ ಬಂದರೂ ಕೂಡ ಆ ಭಗವಂತನ ಧ್ಯಾನವನ್ನು, ಭಗವಂತನ ಸಾಮೀಪ್ಯವನ್ನು ಬಿಡದೆ ಆ ಭಗವಂತನ ಧ್ಯಾನವನ್ನೇ ಮಾಡ್ತಾ ಇದ್ದಾರೆ ಆ ಕಾಮ್ಯಕವನದಲ್ಲಿ. ಆದರೆ ಆ ಧರ್ಮಜನಿಗೆ ಒಂದು ಚಿಂತೆ. ದಿನನಿತ್ಯ ಅದೆಷ್ಟೋ ಮಂದಿ ಋಷಿಮುನಿಗಳು ಆ ಧರ್ಮಜಾದಿಗಳನ್ನು ಕಾಣುವುದಕ್ಕೆ ಬರ್ತಾ ಇದ್ದಾರೆ. ಯಾಕೆ? ಅದೆಷ್ಟು ವರ್ಷದಿಂದ ತಪಸ್ಸನ್ನು ಆಚರಿಸಿದ್ರು ಕೂಡ ಆ ಭಗವಂತನ ಕಾಣುವಂತ ಭಾಗ್ಯ ನಮಗೆ ದೊರೆಯಲಿಲ್ಲ. ಆದರೆ ಅವರು ಕರೆದಾಗ ಓಡೋಡಿ ಬರ್ತಾನಲ್ಲ ಆ ಶ್ರೀಕೃಷ್ಣ, ಭಗವಂತನನ್ನು ನೋಡದಿದ್ರು ಪರವಾಗಿಲ್ಲ, ಆ ಭಗವಂತನ ಸಾಮೀಪ್ಯದಲ್ಲಿ ಇರುವವರನ್ನು ನೋಡಿದ್ರೆ ಆ ಭಗವಂತನನ್ನು ನೋಡಿದಷ್ಟೇ ಸಂತೋಷ ನಮಗೆ. ನಾವು ದೇವಾಲಯಕ್ಕೆ ಹೋದಾಗ ಅಲ್ಲಿ ಪ್ರತ್ಯಕ್ಷ ದೇವರಾಗಿ ನಾವು ಕಾಣುವುದು ಆ ದೇವರನ್ನ ಅರ್ಚನೆ ಮಾಡುವಂತ ಆ ಪುರೋಹಿತರನ್ನು ಕಂಡಾಗ ಸಾಕ್ಷಾತ್ ಆ ದೇವರೇ ನಮಗೆ ಆಶೀರ್ವಾದ ಕೊಡುವುದು, ಆ ದೇವರೇ ನಮಗೆ ಪ್ರಸಾದವನ್ನು ಕೊಡುವುದು ಅಂತ ನಾವು ಭಾವಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಆ ಧರ್ಮಜಾತಿಗಳನ್ನ ಆ ಶ್ರೀಕೃಷ್ಣನ ಭಕ್ತರು ಎನ್ನುವಂಥ ನೆಲೆಯಲ್ಲಿ ಆ ಅರಣ್ಯದ ಅದೆಷ್ಟು ಋಷಿ ಮುನಿಗಳು ಕಾಣಲಿಕ್ಕೆ ಬರ್ತಾ ಇದ್ದಾರೆ. ಧರ್ಮಜಾತಿಗಳಿಗೆ ಚಿಂತೆ ಮನದಲ್ಲಿ. ಯಾಕೆ? ಬಂದಂತ ಅತಿಥಿಗಳಿಗೆ ಅತಿಥಿ ಸತ್ಕಾರ ಮಾಡುವುದಕ್ಕೆ ನನ್ನಲ್ಲಿ ಏನಿದೆ? ಆ ಅರಣ್ಯದಲ್ಲಿ ಸಿಗುವಂತಹ ಗೆಡ್ಡೆ ಗೆಣಸುಗಳನ್ನು, ಫಲಾದಿಗಳನ್ನು ತಿಂದು ಬದುಕುವವರು ನಾವು. ಅವರಿಗೆ ನಾವು ಕೊಡುವುದಾದ್ರೂ ಏನಪ್ಪಾ ಅಂತ ಆ ಧರ್ಮಜಾತಿಗಳಿಗೆ ಚಿಂತೆ. ಅವನ ಚಿಂತೆಯನ್ನು ಅರಿತಂತಹ ದೌಮ್ಯರು ಒಂದು ಸಲಹೆಯನ್ನಿದ್ದಾರೆ. ಧರ್ಮಜ, ನೀನು ಚಿಂತೆ ಮಾಡಬೇಡಪ್ಪ, ಆ ಭಗವಾನ್ ಭಾಸ್ಕರ ಆ ಸೂರ್ಯದೇವನ ಉಪಾಸನೆಯನ್ನು ಮಾಡು. ಆ ಸೂರ್ಯದೇವ ನಿನಗೆ ಇಷ್ಟಾರ್ಥವನ್ನು ಸಿದ್ಧಿಸ್ತಾನೆ, ಅಕ್ಷಯ ಪಾತ್ರೆಯನ್ನು ನಿನಗೆ ನೀಡುತ್ತಾನೆ ಎಂಬುದಾಗಿ ಅವರು ಆಜ್ಞಾಪಿಸುತ್ತಾರೆ. ಅದೇ ರೀತಿ ಆ ಧರ್ಮಜ ಭಗವಾನ್ ಭಾಸ್ಕರನನ್ನ ದಿನನಿತ್ಯ ಪೂಜಿಸಿ ಆ ಭಾಸ್ಕರನನ್ನ ಹೋಲಿಸಿಕೊಂಡು ಅಕ್ಷಯ ಪಾತ್ರೆಯನ್ನು ಪಡೆದುಕೊಳ್ತಾನೆ. ಆ ಅಕ್ಷಯ ಪಾತ್ರೆಯ ಮಹಿಮೆಯಾದರೂ ಏನು? ದಿನನಿತ್ಯ 1,00,000 ಜನರಿಗೆ ಭೋಜನವನ್ನು ಸಿದ್ಧಪಡಿಸಬಹುದು. ಆದರೆ ಒಂದು ನಿಯಮ ಇದೆ, ಅತಿಥಿಗಳಿಗೆ ಉಣಬಡಿಸಿ ಆ ಮನೆಯವರೆಲ್ಲ ಉಂಡ ಬಳಿಕ ಆ ಮನೆಯ ಮಡದಿ, ಆ ಮನೆಯ ಹೆಣ್ಣು ಉಂಡ ಬಳಿಕ ಅದನ್ನು ಕೌಚಿ ಹಾಕಿದರೆ ಮತ್ತೆ ಆ ದಿನಕ್ಕೆ ಸಿದ್ಧವಾಗುವುದಿಲ್ಲ. ಅದರಲ್ಲಿ ಆ ನಿಯಮವನ್ನೆಲ್ಲ ಪಾಲಿಸಿ ಆ ಭಾಸ್ಕರ, ಆ ಸೂರ್ಯದೇವ ಇದ್ದಂತಹ ಅಕ್ಷಪಾತ್ರೆಯನ್ನು ತಂದು ಆ ಪಾತ್ರೆಯಿಂದ ಅನ್ನಾದಿಗಳನ್ನು ಸಿದ್ಧಪಡಿಸಿ ಬಂದಂತಹ ಅತಿಥಿಗಳಿಗೆ ದಿನನಿತ್ಯ ಅನ್ನದಾಸೋಹ. ಆ ಕಾಮ್ಯಕಾವನದಲ್ಲಿ ದಿನನಿತ್ಯ ಅನ್ನದಾಸೋಹ ನಡೀತಾ ಇದೆ. ಸಾಲು ಸಾಲಾಗಿ ಎಲ್ಲರೂ ಬರ್ತಾ ಇದ್ದಾರೆ. ಆ ಧರ್ಮಜಾತಿಗಳ ಆ ಮಹಿಮೆಯನ್ನ, ಅವರ ಭಕ್ತಿಯ ಆ ಪ್ರಭಾವವನ್ನು ಕೊಂಡಾಡ್ತಾ ಇದ್ದಾರೆ. ಈ ಸುದ್ದಿ
ಹಸ್ತಿನಾವತಿಯ ಕೌರವೇಶ್ವರನ ಕಿವಿಗೆ ಬಿದ್ದಿದೆ. ಮೊದಲೇ ದಾಯಾದಿ ಮತ್ಸರದಿಂದ ಕೂಡಿದಂತ ಆ ಕೌರವ ಈ ವಾರ್ತೆಯನ್ನು ಕೇಳಿದ್ದೇ ತಡ ಕೋಪದಲ್ಲಿ ಕುದೀತಾ ಇದ್ದಾನೆ. ಆ ಪಾಂಡವರನ್ನು ಯಾವ ರೀತಿಯಲ್ಲಿ ಕೆಣಕಿದ್ರು ಕೂಡ ಮತ್ತೆ ಚಿಗುರೊಡೆದು ಬರ್ತಾ ಇದ್ದಾರಲ್ಲ, ಇವರ ಸೊಕ್ಕನ್ನ ಮುರಿಯಬೇಕು, ಇದಕ್ಕೆ ಮದ್ದರಿಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಯಾವ ರೀತಿಯಲ್ಲಿ ಅಂತ ಆಲೋಚನೆ ಮಾಡ್ತಾ ಇರುವಂತಹ ಹೊತ್ತಿಗೆ ಆ ಹಸ್ತಿನಾವತಿಗೆ ಮಹರ್ಷಿಗಳಾದ ಆ ಋಷಿಯು ಅಲ್ಲಿಗೆ ಬರ್ತಾ ಇದ್ದಾರೆ. ದೂರ್ವಾಸರ ಪ್ರವೇಶಿಯಾಗಿದೆ. ಮಹಾಕೋಪಿಷ್ಠರಾದಂತಹ ದೂರ್ವಾಸರು ಬರ್ತಾ ಇದ್ದಾರೆ. ಬಂದಂತಹ ಮುನಿಪೋತ್ತವರನ್ನ ಉಚಿತಾಸನವಿತ್ತು ಸತ್ಕರಿಸಿ ಬೇಕಾದ ರೀತಿಯಲ್ಲಿ ಸತ್ಕರಿಸಿದಾಗ ಆ ಮುನಿಪೋತ್ತವರು, ಕೌರವ, ನಿನ್ನ ಸತ್ಕಾರದಿಂದ ನಾನು ಬಹಳ ಸಂತುಷ್ಟನಾಗಿದ್ದೇನೆ, ನಿನಗೇನು ವರಬೇಕು ಕೇಳು. ಆವಾಗ ಆ ಕೌರವ ಯೋಚನೆ ಮಾಡ್ತಾನೆ, ಕೆಟ್ಟವರ ಮನಸ್ಸಿನಲ್ಲಿ ಯಾವತ್ತಾದರೂ ಕೆಟ್ಟ ಯೋಚನೆಗಳೇ ಬರ್ತದೆ. ತನ್ನ ಒಳಿತಿಗಾಗಿ ಬಳಸಿಕೊಳ್ಳಬಹುದಾದಂಥ ಆ ವರವನ್ನ ಅವ ಕೆಟ್ಟ ರೀತಿಯಾಗಿ ಬಳಸಿಕೊಳ್ಳುವುದಕ್ಕೆ ಮನ ಮಾಡ್ತಾ ಇದ್ದಾನೆ. ಮುನಿಪೋತ್ತಮರೇ, ವರವನ್ನು ನೀಡ್ತೀರಿ, ಆದರೆ ಆ ವರ ಯಾವ ವರ ಅಂತಂದ್ರೆ, ನೀವು ನೇರವಾಗಿ ಪಾಂಡವರ ಬಳಿಗೆ ಹೋಗಬೇಕು. ಇಷ್ಟೆಯ ನಿನ್ನ ಇಚ್ಛೆ? ದುರ್ವಾಸರಿಗೆ ಬಹಳ ಸಂತೋಷವಾಯಿತಂತೆ. ಆಹಾ, ಎಷ್ಟು ಬದಲಾಗಿದ್ದಾನೆ ಈ ಕೌರವ. ಪಾಂಡವರನ್ನ ಇವ ಕೆಟ್ಟ ರೀತಿಯಲ್ಲಿ ನೋಡುವುದಲ್ಲ, ಒಳ್ಳೆಯ ರೀತಿಯಲ್ಲಿ ನೋಡ್ತಾ ಇದ್ದಾನೆ. ಬಹಳ ಸಂತೋಷವಾಯಿತು ನನಗೆ. ಹೌದೇ, ಇದೀಗಲೇ ಹೋಗ್ತೇನೆ, ಈಗ ಹೋಗಬಾರದು. ಮತ್ತೆ ಯಾವಾಗ ಹೋಗಬೇಕು? ಪಾಂಡವರೆಲ್ಲ ಉಂಡ ಬಳಿಕ ನೀವು ಅಲ್ಲಿಗೆ ತೆರಳಬೇಕು ಅಂತ ಇವ ಬೇಡಿಕೊಳ್ತಾ ಇದ್ದಾನೆ. ಆ ಮನೆಯಲ್ಲಿ ಅನ್ನದಾನಾದಿಗಳನ್ನು ಅವರು ಪೂರೈಸಿ ಆ ಮನೆಯವರು ಉಂಡ ಬಳಿಕ, ಆ ದ್ರೌಪದಿಯು ಉಂಡ ಬಳಿಕ ನಿಮ್ಮ ಪ್ರವೇಶ ಅಲ್ಲಿಗೆ ಆಗಬೇಕು. ಆ ರೀತಿಯಾಗಿ ನೀವು ಅಲ್ಲಿಗೆ ಹೋಗಿ ಆ ರೀತಿಯಾದಂಥ ವರವನ್ನು ನನಗೆ ಕೊಡಿ ಅಂತ ಬೇಡಿಕೊಳ್ತಾ ಇದ್ದಾರೆ. ಮನದಲ್ಲೇ ಯೋಚನೆ ಮಾಡ್ತಾ ಇದ್ದಾರೆ ದೂರ್ವಾಸರು, ಎಂತ ಕೆಟ್ಟವನಪ್ಪ ಇವ. ಪಾಂಡವರಂದರೆ ಎಂತವರು? ಇವ ಸಾಮಾನ್ಯ. ಉರಿವ ಕೊಳ್ಳಿಗೆ ಇರುವೆ ಮುತ್ತುವುದೇ, ಉರಿವ ಕೊಳ್ಳಿಗೆ ಇರುವೆ ಮುತ್ತುವುದೇ. ಪಾಂಡವರಂದರೆ ಉರಿಯುವಂತಹ ಕೊಳ್ಳಿ. ಈ ಇರುವೆ ಹೋಗದ ಜಾಗ ಇಲ್ಲ. ನೀವು ಎಲ್ಲಿ ಯಾವುದೇ ಸಿಹಿ ತಿಂಡಿಯನ್ನು ಬಚ್ಚಿಡಿ, ಅಲ್ಲಿಗೆ ಇರುವೆ ಹೋಗ್ತದೆ, ಇರುವೆ ಪ್ರವೇಶ ಆಗ್ತದೆ. ನೀವು ಸಕ್ಕರೆ ಇರಲಿ, ಬೆಲ್ಲ ಇರಲಿ, ಯಾವುದೇ ನೀವು ಸಿಹಿ ತಿಂಡಿ ಇಡಿ, ಹೇಗೆ ನೀವು ಮುಚ್ಚಳ ಹಾಕಿದ್ರು ಕೂಡ ಅದರೊಳಗೆ ಇರುವೆ ಹೋಗಿ ಹೋಗ್ತದೆ. ಅದಕ್ಕೆ ಹೆಸರು ಇರುವೆ ಅಂತ. ನೀನು ಎಲ್ಲಿರುವೆ? ನಾನು ಇಲ್ಲಿ ಇರುವೆ. ಅದಕ್ಕೆ ಹಾಗೆ ಹೆಸರಿಟ್ಟಿದ್ದಾರೆ ಅಂತ ಕಾಣ್ತದೆ ಅದಕ್ಕೆ. ಆದರೆ ಒಂದು ಕಡೆಗೆ ಮಾತ್ರ ಇರುವೆ ಹೋಗುವುದಿಲ್ಲ, ಬೆಂಕಿಯ ಕಡೆಗೆ, ಉರಿಯುವಂತ ಕೊಳ್ಳಿಯ ಕಡೆಗೆ ಇರುವೆ ಹೋಗುವುದಿಲ್ಲ. ಈ ಪಾಂಡವರಂದರೆ ಆ ಹರಿಯ ಕೃಪಾ ಕಟಾಕ್ಷದಿಂದ ಉರಿಯುವಂತಹ ಕೊಳ್ಳಿ. ಈ ಇರುವೆಯಾದಂತಹ ಈ ಕೌರವ ಆ ಕೊಳ್ಳಿಯ ಆ ಬೆಂಕಿಯ ಸಹವಾಸಕ್ಕೆ ಹೊರಟಿದ್ದಾನೆ. ಏನು ಹುಚ್ಚೋ, ಏನು ಕಾದಿದೆಯೋ ಇವನಿಗೆ. ಹಾಗೇ ಆಗಲಿ ಅಂದದ್ದೇ ತಡ ನೇರವಾಗಿ ಬಂದಿದ್ದಾರೆ. ಆ ಹಸ್ತಿನಾವತಿಯನ್ನ ಬಿಟ್ಟು ಆ ಕಮ್ಯಕವನದತ್ತ ಬಂದಿದ್ದಾರೆ. ಹೇಗೆ ಬಂದಿದ್ದಾರೆ? 8,000 ಶಿಷ್ಯರನ್ನೊಳಗೊಂಡು, ಒಬ್ಬರೇ ಬಂದದ್ದಲ್ಲ, ತನ್ನ 8,000 ಶಿಷ್ಯರನ್ನ ಒಳಗೊಂಡು ಆ ಧರ್ಮಜನ ಬಳಿಗೆ ಬಂದಿದ್ದಾರೆ. ಬಂದಂತ ಆ ಮುನಿಪೋತ್ತವರನ್ನ ಉಪಚಾರವನ್ನಿತ್ತು ಸತ್ಕರಿಸಿದ ಬಳಿಕ, ಮುನಿವರ ತಮಗೇನನ್ನ ನೀಡಲಿ ಅಂತ ಕೇಳಿದ್ರೆ ಆ ಮುನಿಪೋತ್ತವರು ಹೇಳ್ತಾ ಇದ್ದಾರೆ, ಇವರ ಭೋಜನವೆಲ್ಲ ಸಿದ್ಧಪಡಿಸಿ ಭೋಜನವೆಲ್ಲ ಉಂಡ ಬಳಿಕ ಬಂದದ್ದು. ಆವಾಗ ನಾವು ಹಸಿದ ಹೊಟ್ಟೆಯಲ್ಲಿ ಬಂದವರು. ನಾನು ಮಾತ್ರ ಅಲ್ಲ, ನೋಡೋ ನನ್ನ 8,000 ಮಂದಿ ಶಿಷ್ಯಂದಿರು. ಈ ಶಿಷ್ಯಂದಿರಿಗೆಲ್ಲ ನಾವು ಉಣಲಿಲ್ಲ, ನಮಗೆಲ್ಲ ಅನ್ನವನ್ನ ಸಿದ್ಧಪಡಿಸು, ಸ್ನಾನಾದಿಗಳನ್ನ ಪೂರೈಸಿ ಇದೀಗ ಬರ್ತೇನೆ. ಮುನಿಪೋತ್ತಮರೇ, ನಿಮ್ಮ ಇಚ್ಛೆಯಂತೆಯೇ ಆಗಲಿ ಅಂತ ಅವರನ್ನ
ಅವರಿಗೆ ಭರವಸೆಯನ್ನಿಟ್ಟು ಧರ್ಮಜ ಇದ್ದಾಗ ಈ ಎಲ್ಲ ವಾರ್ತೆಯನ್ನ ಆ ಬಾಗಿಲ ಬಳಿಯಲ್ಲಿ ನಿಂತು ಆಲಿಸ್ತಾ ಇದ್ದಂತ ದ್ರೌಪದಿ ಸ್ವಾಮಿ ಒಮ್ಮೆಲೆ ಧುಮುಕಿ ಬಂದಿದ್ದಾಳೆ ಅಂಗಳಕ್ಕೆ. ಏನು ಮಾಡಿದ್ರಿ ನೀವು? ಎಂತ ಆಶ್ವಾಸನೆಯನ್ನು ಕೊಟ್ಟಿದ್ದೀರಿ ನೀವು? ಎಂತ ಆಶ್ವಾಸನೆಯನ್ನು ನೀವು ಕೊಟ್ಟಿದ್ದೀರಿ ಅಂತ ಚಿಂತೆಗೊಳಗಾಗಿದ್ದಾಳೆ ಅವರು. ಯಾಕೆ ಯಾಕೆ ದ್ರೌಪದಿ? ಸಾಮಾನ್ಯ ಒಬ್ಬ ಮನೆಯ ಯಜಮಾನಂತೆ ವರ್ತಿಸಿದ್ದಿರಲ್ಲ ನೀವು. ಸಾಮಾನ್ಯ ಯಜಮಾನ ಅಂತಂದ್ರೆ ಹಾಗೆಯಾ? ಮನೆಯಲ್ಲಿ ಯಾರಾದರೂ ಅತಿಥಿ ಬಂದ್ರೆ ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ, ಹೇಳ್ತಾರೆ ಏನು ನಿಮಗೆ ಚಾಯವೋ ಕಾಫಿಯೋ ಕಷಾಯವೋ ಹಾರ್ಲಿಕ್ಸೋ ಅಂತ ಕೇಳ್ತಾರೆ. ಆದ್ರೆ ಮನೆಯಲ್ಲಿ ಇದೆಲ್ಲ ಇದೆಯೋ ಅಂತ ಯೋಚನೆ ಮಾಡುವುದಿಲ್ಲ. ಊಟ ಆಗಿದೆಯೋ, ಎಷ್ಟು ಮಂದಿ ಇದ್ದೀರಿ, ಆ ಊಟಕ್ಕೆ ಕೂತ್ಕೊಳ್ಳಿ, ಕೈ ಕಾಲು ತೊಳ್ಕೊಂಡು ಬನ್ನಿ, ಊಟ ಸಿದ್ಧಪಡಿಸ್ತೀವಿ. ಆದ್ರೆ ಮನೆಯಲ್ಲಿ ಊಟ ಇದೆಯೋ ಅಂತ ನೋಡಲಿಲ್ಲ. ದ್ರೌಪದಿ ಹೇಳ್ತಾ ಇದ್ದಾಳೆ, ಸಾಮಾನ್ಯ ಯಜಮಾನರಂತೆ ವರ್ತಿಸಿದ್ದೀರಲ್ಲ ನೀವು, ನಿಮ್ಗೆ ಗೊತ್ತಿಲ್ವೇ? ನಾವೆಲ್ಲ ಉಂಡ ಬಳಿಕ, ನಾನೂ ಉಂಡ ಬಳಿಕ, ಆ ಪಾತ್ರೆಯನ್ನು ಅಕ್ಷಯ ಪಾತ್ರೆಯನ್ನು ಕೌಚಿಟ್ಟ ಬಳಿಕ ಅದರಲ್ಲಿ ಈ ದಿನಕ್ಕೆ ಏನು ಸಿದ್ಧವಾಗುವುದಿಲ್ಲ ಅಂತ ನಿಮ್ಗೆ ಗೊತ್ತಿಲ್ವೇ? ಇಷ್ಟು ಹೇಳಿದ್ದೇ ತಡ, ಬುಡ ಕಡಿದ ಬಾಳೆಯದಿ ದೊಪ್ಪನೆ ಬಿದ್ದನಂಗಳಕ್ಕೆ. ಯಾವ ರೀತಿಯಾಗಿ ಬುಡ ಕಡಿದ ಬಾಳೆಯಂತೆ ಅಲ್ಲೇ ಕುಸಿದು ಬಿದ್ದಾನೆ ಆ ಧರ್ಮಜ. ಅಯ್ಯೋ ಏನಗೈದೆ ನಾನು? ಭರವಸೆಯನ್ನಿಟ್ಟಿದ್ದಾನೆ. ಅದು ಯಾರಿಗೆ? ಮಹಾ ಕೋಪಿಷ್ಠರಾದಂತಹ ದುರ್ವಾಸರಿಗೆ. ಆ ದುರ್ವಾಸರ ಆತಿಥ್ಯವನ್ನು ನೀಡುತ್ತೇನೆ ಎಂಬುದಾಗಿ ಭರವಸೆಯನ್ನು ಕೊಟ್ಟಿದ್ದೇನೆ. ಇನ್ನೇನು ಮಾಡಲಿ ಭಗವಂತ, ನಾನು ಕೆಟ್ಟೆನಲ್ಲ ಎಂದು ಅಳುತ್ತಾ ಇದ್ದಾಗ ಆ ದ್ರೌಪದಿ ಹೇಳ್ತಾ ಇದ್ದಾಳೆ, ಸ್ವಾಮಿ ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ಯಾವುದೇ ಕಷ್ಟಕ್ಕೂ ಒಂದು ಪರಿಹಾರ ಇದೆ, ಯಾವುದೇ ಸಮಸ್ಯೆಗೂ ಒಂದು ಪರಿಹಾರ ಇದೆ. ಪರಿಹಾರ ಇದೆಯೋ ಅಂತ ನಾವು ಯೋಚನೆ ಮಾಡುವ. ಇದೆಲ್ಲ ಸಾಮಾನ್ಯ ಹೆಂಗಸರಿಗೆ ಬರುವಂತಹ ಯೋಚನೆಗಳಲ್ಲ. ಷಟ್ಕರ್ಮಯುಕ್ತ ಗುಣಧರ್ಮ ಪತ್ನಿ ಅಂತ ಹೇಳ್ತಾರೆ. 6 ವಿಧವಾದಂತಹ ಗುಣವುಳ್ಳ ಆ ಪತ್ನಿಗೆ ಮಾತ್ರ ಅಂತಹ ಯೋಚನೆಗಳು ಬರ್ತಾರಂತೆ. ಹೆಣ್ಣನ್ನ ದಾಸಿಯಾಗಿ, ಮಾತೆಯಾಗಿ, ಮಂತ್ರಿಯಾಗಿ, ರೂಪವತಿಯಾಗಿ ಎಲ್ಲ ರೀತಿಯಲ್ಲಿ ಕಾಣಬಹುದು. ಅಂತ ಹೆಣ್ಣಿಗೆ ಮಾತ್ರ ಅಂತ ಯೋಚನೆ ಬರ್ತದೆ. ಆದರೆ ಒಬ್ಬ ಸಾಮಾನ್ಯ ಹೆಣ್ಣಾದರೆ ಹೇಗೆ ಹೇಳ್ತಾಳೆ? ಮಾಡಿ, ನೀವೇ ಅನುಭವಿಸಿ, ಮಾತು ಕೊಟ್ಟಿದ್ದೀರಲ್ಲ, ಏನು ಬೇಕಾದರೂ ಮಾಡಿ ಅಂತ ಹೇಳ್ಬೋದು. ಅದು ಸಾಮಾನ್ಯರ ಮಾತಾಯಿತು. ಹಾಗಲ್ಲ, ಗುಣವತಿಯ ಆದಂತಹ ಹೆಣ್ಣಿನ ಮಾತು ಅಂದರೆ, ಸ್ವಾಮಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ. ಯಾಕೆ ನಾವು ಅಳ್ತಾ ಇರುವುದು? ಆ ಶ್ರೀಕೃಷ್ಣ ಇದ್ದಾನಲ್ಲ, ಆ ಭಗವಂತನನ್ನು ನೆನೆದು ನಾವು ಆ ಪಾತ್ರೆಯಲ್ಲಿ ಸಿದ್ಧಪಡಿಸುವಂತಹ ಆಹಾರ. ಹಾಗಾಗಿ ಆ ಭಗವಂತ ಯಾವತ್ತಾದರೂ ನಮ್ಮ ಕೈ ಬಿಟ್ಟದಿದೆಯೇ? ಅವತ್ತು ತುಂಬಿದ ಸಭೆಯಲ್ಲಿ ನನ್ನ ಸೀರೆಯನ್ನು ಸೆಳೆಯುವಂತಹ ಸಂದರ್ಭದಲ್ಲಿ ನೀವೈವರಿದ್ದು ಏನು ಮಾಡುವುದಕ್ಕೆ ಸಾಧ್ಯವಾಗಿದೆಯೋ ಆವಾಗ ನನ್ನ ಮಾನ ಪ್ರಾಣ ರಕ್ಷಣೆ ಮಾಡಿದ್ದು ಯಾರು? ಆ ಭಗವಾನ್ ಶ್ರೀಕೃಷ್ಣನಲ್ವೇ? ಅಂತಹ ಭಗವಂತನಿರುವಾಗ ನಾವ್ಯಾಕೆ ಅಳುವುದು ಎಂದು ಆ ದ್ರೌಪದಿ ಆ ಭಗವಂತನ ಧ್ಯಾನದಲ್ಲಿ ತೊಡಗಿದ್ದಾಳೆ. ನೀನೇ ಅನಾಥ ಬಂಧು ಕಾರುಣ್ಯ ಸಿಂಧು, ನೀನೇ ಅನಾಥ ಬಂಧು ಕಾರುಣ್ಯ ಸಿಂಧು, ನೀನೇ ಅನಾಥ ಬಂಧು ಕಾರುಣ್ಯ ಸಿಂಧು. ಮದಗಜವೆಲ್ಲ ಕೂಡಿದರೇನು ಅದರ ಸಮಯ ಕೊದಗಲಿಲ್ಲ. ಮದನ ನಯ್ಯ ಮಧುಸೂದನನೆಂದರೆ ಅತಿ ಬೇಗದಿ ಬಂದು ಒದಗಿದೆಯೋ ಕೃಷ್ಣ, ಒದಗಿದೆಯೋ ಕೃಷ್ಣ. ನೀನೇ ಅನಾಥ ಬಂಧು ಕಾರುಣ್ಯ ಸಿಂಧು, ನೀನೇ ಅನಾಥ ಬಂಧು ಕಾರುಣ್ಯ ಸಿಂಧು. ಕೃಷ್ಣ ಕೃಷ್ಣ ಕೃಷ್ಣ
ನಮ್ಮ ಸರ್ವ ಕಷ್ಟಕ್ಕೂ ಬಂದು ಒದಗಿರುವಂತ ಅನಾಥ ಬಂಧು ನೀನಲ್ವೇ. ಓ ಭಗವಂತ, ನಾವು ಅತಿ ಕಷ್ಟಕ್ಕೊಳಕಾಗಿದ್ದೇವೆ. ಈ ಕಷ್ಟವನ್ನ ಪರಿಹರಿಸು, ನಮ್ಮ ಸಮಸ್ಯೆಯನ್ನು ದೂರ ಮಾಡು ಭಗವಂತ ಅಂತ ಬೇಡಿದಾಗ ದ್ರೌಪದಿಯ ಬೇಡಿಕೆ, ದ್ರೌಪದಿಯ ಆ ಕೂಗು ದ್ವಾರಕೆಯಲ್ಲಿರುವಂತಹ ಶ್ರೀಕೃಷ್ಣ ದೇವರ ಕಿವಿಗೆ ಅಪ್ಪಳಿಸಿದಂತೆ. ಅದು ಅಪ್ಪಳಿಸಿದ್ದೇ ತಡ ಆ ದೇವ ಯೋಚನೆ ಮಾಡ್ತಾನೆ, ದ್ರೌಪದಿಗೆ ಕಾನನದಲ್ಲಿ ಏನೋ ಸಮಸ್ಯೆ ಬಂದಿದೆ, ಹಾಗಾಗಿ ಅತಿ ಶೀಘ್ರವಾಗಿ ಆ ಅರಣ್ಯದತ್ತ ಗಮಿಸಬೇಕು ಎಂಬುದಾಗಿ ಗರುಡನನ್ನೇರಿ ನೇರವಾಗಿ ಆ ಕಾಮ್ಯಕ ವನದತ್ತ ಧಾವಿಸ್ತಾ ಇದ್ದಾನೆ ಭಗವಂತ. ಬಕುತಳ ಮೊರೆಯನ್ನು ಆಲಿಸಿದಾಗ ಆ ಮುರಾರಿಯು ಗಮಿಸಿ ಬೇಗ, ಬಕುತಳ ಮೊರೆಯನ್ನು ಆಲಿಸಿದಾಗ ಆ ಮುರಾರಿಯು ಗಮಿಸಿ ಬೇಗ, ಶಂಖಚಕ್ರಧರ ಶೀಕರ ಸುಂದರ ಭಕ್ತರೋದ್ಧಾರ ಸಾಕ್ಷಾತ್ಕಾರ, ಶಂಖಚಕ್ರಧರ ಶೀಕರ ಸುಂದರ ಭಕ್ತರೋದ್ಧಾರ ಸಾಕ್ಷಾತ್ಕಾರ, ಮಂಗಳವಾದ್ಯವು ಅನಲಿ ಮೊಳಗೆ ಚಂದದಿ ಬಂದನು ಕೃಷ್ಣನು ಹೀಗೆ, ಚಂದದಿ ಬಂದನು ಕೃಷ್ಣನು ಹೀಗೆ, ಚಂದದಿ ಬಂದನು ಕೃಷ್ಣನು ಹೀಗೆ. ಬಕುತಳ ಮೊರೆಯನ್ನು ಆಲಿಸಿಯಾಗ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ಭಗವಾನ್ ಸತ್ಯ ಸಾಯಿ ಬಾಬಾ ಕಿ ಜೈ. ಆ ಭಗವಾನ್ ಶ್ರೀಕೃಷ್ಣ ದೇವರು ಆ ಗರುಡನನ್ನೇರಿ ನೇರವಾಗಿ ಕಾಮ್ಯಕ ವನದತ್ತ ಬಂದು ಆ ದ್ರೌಪದಿಯಲ್ಲಿ ಕೇಳ್ತಾ ಇದ್ದಾಳೆ. ತಡ ಮಾಡಲಿಲ್ಲ, ದ್ರೌಪದಿ ಯಾಕೆ ಈ ಕರೆ, ನಿನಗೇನು ಬಂತು ತೊಂದರೆ, ಇಷ್ಟೇ ಕೇಳಿದ್ದು, ಬೇರೇನು ಕೇಳಲಿಲ್ಲ. ಯಾಕೆ ಈ ಕರೆ ಶೀಘ್ರವಾಗಿ, ನಿನಗೇನು ಬಂತು ತೊಂದರೆ. ಉದ್ದಂಡಲು ಆಗಿ ಬಿದ್ದಿದ್ದಾಳೆ ಆ ದ್ರೌಪದಿ ಭಗವಂತನ ಪಾದಕ್ಕೆ. ಸ್ವಾಮಿ, ಕಷ್ಟಕ್ಕೊಳಗಾಗಿದ್ದೇವೆ, ನೀನೇನು ತಿಳಿದವನಲ್ಲ, ಎಲ್ಲ ತಿಳಿದವರ ರೀತಿಯಲ್ಲಿ ಮಾತನಾಡ್ತಿದ್ದೀಯಲ್ಲ ಭಗವಂತ. ಆ ದೂರ್ವಾಸರಿಗೆ ಮಾತು ಕೊಟ್ಟಿದ್ದೇವೆ, ಆ ದೂರ್ವಾಸರಿಂದ ಕಷ್ಟಕ್ಕೊಳಗಾಗಿದ್ದೇವೆ. ಹೇಗೆ ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸದ ರೀತಿಯಲ್ಲಿ ನಾವು ಚಟಪಡಿಸ್ತಾ ಇದ್ದೇವೆ. ಆ ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡು ಭಗವಂತ ಅಂತ ಕೇಳಿದ್ರೆ, ಆ ಭಗವಂತ, ಆ ಶ್ರೀಕೃಷ್ಣ ದೇವರು, ಆ ಸಕಲ ನಾಟಕದ ಸೂತ್ರಧಾರಿಯ ಅಂತ ಆ ಶ್ರೀಕೃಷ್ಣ, ದ್ರೌಪದಿ ನೀನು ಅನ್ನ ಊಟ ಅಂತ ಹೇಳಿದಾಗ ನನಗೆ ಹಸಿವು ಶುರುವಾಗಿತ್ತು, ನನ್ನ ಹೊಟ್ಟೆ ಸುರುಕುಟ್ಟುತ್ತಾ ಇದೆ, ಏನಾದರೂ ಕೊಡಪ್ಪ, ಏನಾದರೂ ಕೊಡು, ಹಸಿದಿದ್ದೇನೆ. ಸ್ವಾಮಿ, ಬೆಟ್ಟವೇ ಚಳಿಯಾದೊಡೆ ಏನ ಓದಿಸುವೇನು. ಏನು ನಾಟಕ ಸ್ವಾಮಿ ಇದು, ಆ ಬೆಟ್ಟವೇ ನನಗೆ ಚಳಿಯಾಗ್ತದಂತಂದ್ರೆ ಆ ಬೆಟ್ಟಕ್ಕೆ ನಾನು ಒದಿಸುವುದಕ್ಕಿದೆ, ಕಾನನಕ್ಕೆ ಹಸಿವಾದೊಡೆ ಏನ ತಿನಿಸುವೇನೋ. ಕಂದ ಮೂಲಾದಿಗಳು ಸಿಗುವಂತಹ ಕಾನನ, ಆ ಕಾನನವೇ ಒಂದು ದಿವಸ ನನ್ನ ಬಳಿಗೆ ಬಂದು, ದ್ರೌಪದಿ ದಿನನಿತ್ಯ ನನ್ನಿಂದ ನೀನು ಆಹಾರವನ್ನು ಪಡೀತಾ ಇದ್ದಿ, ಈ ದಿನ ನನಗೆ ಕೊಡುವ ಆಹಾರ ಅಂತ ಈ ಕಾನನವೇ ನನ್ನಲ್ಲಿ ಬಂದು ಕೇಳಿದರೆ ಆ ಕಾನನಕ್ಕೆ ನಾನೇನ ಕೊಡಲಿ. ಸಾಗರವೇ ಬತ್ತಿದೋಡೆ ಸಾಗರದ ದಾಹವ ಯಾಗೆ ತೀರಿಸಲಿ. ಆ ಸಾಗರವೇ ಬಂದು ನನ್ನ ಬಳಿ ಬಾಯಾರಿತು ಅಂತ ಕೇಳಿದರೆ ಆ ಸಾಗರಕ್ಕೆ ನೀರು ಕುಡಿಸುವುದಕ್ಕಿದೆ ಅಂಥವನಲ್ವೇ ನೀನು. ಎಲ್ಲವೂ ನೀನು ಆಗಿರುವಾಗ ನೀನು ನನ್ನಲ್ಲಿ ಈ ಮಾತನ್ನು ಕೇಳುವುದೇ? ಅದಲ್ಲ ದ್ರೌಪದಿ, ಈಗ ನಿನ್ನ ನಾಟಕ ಬೇಡ, ಅದೆಲ್ಲ ನೀನು ತಪ್ಪಿಸಿಕೊಳ್ಳೋದು ಬೇಡ. ಏನಾದರೂ ಒಳಗೆ ಇದ್ದರೆ ನನಗೆ ಕೊಡು, ನಿನ್ನ ಕೈಯಲ್ಲಿ ಒಂದು ತುತ್ತನ್ನು ಉಣಬೇಕು ಎನ್ನುವಂಥ ಆಸೆ ನನಗಾಗಿದೆ. ಈ ಅಣ್ಣನಿಗೆ ಅಷ್ಟು ಉಪಕಾರವನ್ನಾದರೂ ಮಾಡಲಾರಿಯಾ? ಏನಾದರೂ ಕೊಡಮ್ಮ ಅಂತೇಳಿ ಎಲ್ಲಿ ನಿನ್ನ ಅಕ್ಷಯ ಪಾತ್ರೆ, ಆ ಪಾತ್ರೆಯನ್ನು ತೋರಿಸುವಂದಾಗ ದ್ರೌಪದಿ ಏನು ಮಾಡ್ತಾಳೆ, ಆ ಶ್ರೀಕೃಷ್ಣನಿಗಿಂತ ಮೊದಲು ಒಳಗೆ ಹೋಗಿ ಆ ಪಾತ್ರೆಯನ್ನು ಎತ್ತಿಕೊಂಡು ಓಡ್ತಾ ಇದ್ದಾಳೆ. ಓಡಿದಂಥ ಆ ದ್ರೌಪದಿಯನ್ನು ಬೆನ್ನಟ್ಟಿ ಹಿಡಿದು ಆ ಪಾತ್ರೆಯನ್ನು ಕಿತ್ತುಕೊಂಡಿದ್ದಾನೆ ಆ ಶ್ರೀಕೃಷ್ಣ. ಆ ಪಾತ್ರೆಯನ್ನು ಕಿತ್ತುಕೊಂಡದ್ದು ಮಾತ್ರ ಅಲ್ಲ, ಆ ಪಾತ್ರೆಯೊಳಗೆ ಕೈ ಹಾಕಿ ನೋಡ್ತಾ ಇದ್ದಾನೆ. ಆ ಪಾತ್ರೆಯೊಳಗೆ ಏನಾದರೂ ಇದೆಯೋ? ದ್ರೌಪದಿ ಕಣ್ಣು ಮುಚ್ಚಿ ಕೂತಿದ್ದಾಳೆ. ಆ ದೃಶ್ಯವನ್ನು ನಾನು ಕಾಣಲಾರೆ.
ಆ ದೂರ್ವಾಸರಿಗೆ ಉಣಬಡಿಸುವುದಕ್ಕಾಗಲಿಲ್ಲ. ಅದೆಲ್ಲ ಅವರಿಗೆಲ್ಲರ ರಕ್ಷಣೆಯನ್ನು ಮಾಡುವಂತಹ ಭಗವಂತನೇ ಬಂದಾಗಲೂ ಕೂಡ ಆ ಭಗವಂತನಿಗೂ ಏನನ್ನು ಕೊಡುವುದಕ್ಕಾಗುವುದಿಲ್ಲ ಎಂಬುದಾಗಿ ಕಿವಿಯೋ ಕಣ್ಣನ್ನು ಮುಚ್ಚಿ ಕೂತಿದ್ದಾಳೆ. ಆ ಭಗವಂತ ಪಾತ್ರೆಯೊಳಗೆ ಕೈ ಹಾಡಿಸಿದ್ದೇ ತಡ. ಆ ಪಾತ್ರೆಯೊಳಗೆ ಪವಾಡ ಘಟಿಸಿದಂತೆ ಆ ಪಾತ್ರೆಯೊಳಗೆ ಒಂದಗಳು ಆ ಭಗವಂತನ ಕೈಗೆ ತಾಕಿತು. ಏನು ಪವಾಡ ಆವಾಗ ನಡೆಯಿತು. ಶ್ರೀಹರಿ ಒಂದಗುಳ ಮೆಲ್ಲಲು ಬಲವಿನಲಿ, ಶ್ರೀಹರಿ ಒಂದಗುಳ ಮೆಲ್ಲಲು ಬಲವಿನಲಿ, ಶ್ರೀಹರಿ ಒಂದಗುಳ ಮೆಲ್ಲಲು ಬಲವಿನಲಿ. ಈ ಪರಿಘಟಿಸಿತು ಘನ ಪವಾಡ, ಈ ಗಡಿ ಘಟಿಸಿತು ಘನ ಪವಾಡ. ಶ್ರೀಹರಿ ಒಂದಗುಳ ಮೆಲ್ಲಲು ಬಲವಿನಲಿ. ಹೊಟ್ಟೆಗಳಿಂದ ಉಬ್ಬಸ ಹೊರಟಿತು, ಕೆಲವರ ಕಿರು ಹೊಟ್ಟೆ ಮೆಲ್ಲನೆ ಉಬ್ಬಿತು. ಊತ ಹೊಟ್ಟೆಗಳಿಂದ ಉಬ್ಬಸ ಹೊರಟಿತು, ಕೆಲವರ ಕಿರು ಹೊಟ್ಟೆ ಮೆಲ್ಲನೆ ಉಬ್ಬಿತು. ಶ್ವಾಸೋಚ್ಛ್ವಾಸವು ಬಲು ಕಷ್ಟವಾಯಿತು, ಶ್ವಾಸೋಚ್ಛ್ವಾಸವು ಬಲು ಕಷ್ಟವಾಯಿತು. ನಿಂತಲ್ಲಿ ಗಿರ 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 ತಲೆ ಸುತ್ತಿ ಬಂತು, ನಿಂತಲ್ಲಿ ಗಿರ 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 ತಲೆ ಸುತ್ತಿ ಬಂತು. ಶ್ರೀಹರಿ ಒಂದಗುಳ ಮೆಲ್ಲಲು ಬಲವಿನಲಿ, ಶ್ರೀಹರಿ ಒಂದಗುಳ ಮೆಲ್ಲಲು ಒಲವಿನಲಿ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಆ ಶ್ರೀಹರಿ ಪಾತ್ರೆಯೊಳಗೆ ಕೈ ಹಾಕಿದ್ದೇ ತಡ. ಕೈಗೆ ಒಂದಗುಳು ತಾಕಿದಾಗ ಅದು ಅಗುಳು ಅದರ ಒಂದಂಶವನ್ನ ಬಾಯಿಯೊಳಗಿಟ್ಟದ್ದೇ ತಡ. ಆ ಸ್ನಾನಾದಿಗಳನ್ನು ಪೂರೈಸುತ್ತಿರುವಂತಹ ದೂರ್ವಾಸರು ಮತ್ತು ಆ ದೂರ್ವಾಸರ ಶಿಷ್ಯರ ಹೊಟ್ಟೆ ಉಬ್ಬಿ ಬಂತಂತೆ. ಇಲ್ಲಿ ಬಾಯಿಯೊಳಗೆ ಹಾಕಿದ್ದು ಭಗವಂತ, ಹೊಟ್ಟೆ ತುಂಬಿದ್ದು ಆ ದೂರ್ವಾಸರು ಮತ್ತು ಶಿಷ್ಯರಿಗೆ. ಇದು ಯಾಕೆ ಹೀಗೆ? ನಾವು ಒಂದು ಗಿಡಕ್ಕೆ ನೀರೆರೆಯುವಾಗ ಅದರ ತಲೆಗೆ ಹೊರೆಯುವುದಲ್ಲ, ಅದರ ಬುಡಕ್ಕೆ ನಾವು ನೀರೆರೆಯುತ್ತೇವೆ. ಆ ಬುಡಕ್ಕೆ ನೀರೇರಿದಾಗ ಅದರ ಕಾಂಡಕ್ಕೋ ರೆಂಬೆಗೋ ಕೊಂಬೆಗೋ ಎಲೆಗಳಿಗೋ ಅದು ಪಸರಿಸುತ್ತದೆ. ಹೇಗೋ ಅದೇ ರೀತಿಯಾಗಿ ಎಲ್ಲ ಜೀವಿಗಳ ಬೇರಾದಂಥ ಆ ಭಗವಂತ ಬಾಯಿಗಿಟ್ಟದ್ದೇ ತಡ. ಅವರೆಲ್ಲರ ಹೊಟ್ಟೆ ತುಂಬಿದೆ. ಹೊಟ್ಟೆ ತುಂಬಿದ್ದು ಮಾತ್ರವಲ್ಲ, ತಡ್ಕೊಳ್ಳಿಕ್ಕಾಗುವುದಿಲ್ಲ, ಹೊಟ್ಟೆ ಹುಬ್ಬರಿಸಿ ಬರ್ತಾ ಇದೆ. ಎಲ್ಲರೂ ತೇಗು ಡರ್ 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 ಅಂತ ತೇಗ್ತಾ ಇದ್ದಾರೆ. ಯಾವ ರೀತಿಯಾಗಿ ತೆಗೆದಾರಂತ ಅವರಿಗೇ ಗೊತ್ತಿಲ್ಲ. ಬಟ್ಟೆಯಲ್ಲಿ ಇಟ್ಟಿದ್ದೇವಂತ ಅವರಿಗೇ ಗೊತ್ತಿಲ್ಲ. ಬಟ್ಟೆ ಕಾಣುವುದಿಲ್ಲ ಅವರಿಗೆ. ಆ ರೀತಿಯಾದಂಥ ಹೊಟ್ಟೆ ಉಬ್ಬಿ ಬರ್ತಾ ಇದೆ, ತೇಗು ಬರ್ತಾ ಇದೆ. ಎಲ್ಲರೂ ನೋಡ್ತಾ ಇದ್ದಾರೆ. ಇದೇನು ಪವಾಡ ಅಂತ ಯೋಚನೆ ಮಾಡಿದಾಗ ದೂರ್ವಾಸರಿಗೆ ಗೊತ್ತಾಯ್ತಂತೆ. ಹಾ ಹಾ, ನಮ್ಮ ಇಚ್ಛೆ ಫಲಿಸಿತು. ಆ ಕೌರವೇಶ್ವರನಲ್ಲಿ ಹೊರಡುವಾಗಲೇ ನಾನು ಯೋಚನೆ ಮಾಡಿದ್ದೆ ಅದೇ. ಇದರಲ್ಲಿ 2 ಲಾಭವನ್ನು ನಾನು ಪಡೆಯುತ್ತಾ ಇದ್ದೇನೆ. ಕೌರವೇಶ್ವರ ನನಗೆ ಕಾಟ ಕೊಟ್ಟದ್ದಲ್ಲ, ನನಗೆ ಉಪಕಾರವನ್ನು ಮಾಡಿದ್ದು. ಯಾಕೆ? ಅದೆಷ್ಟು ಸಮಯದಿಂದ ನಾ ದೇವರ ಧ್ಯಾನವನ್ನು ಮಾಡ್ತಾ ಇದ್ರು ಕೂಡ ಆ ದೇವರನ್ನು ಕಾಣುವುದಕ್ಕಾಗಲಿಲ್ಲ. ಹಾಗಾಗಿ ಒಂದು ಒಳ್ಳೆಯವರ ಅಂತ ಪಾಂಡವರ ಸಾಮೀಪ್ಯ ನನಗೆ ದೊರೆಯುತ್ತದೆ. ಮಾತ್ರ ಅಲ್ಲ, ಅವರಿಗೆ ಕಷ್ಟ ಬಂದಾಗ ಆ ಭಗವಂತ ಬಂದೇ ಬರ್ತಾನೆ. ಆವಾಗ ಆ ಭಗವಂತನ ದರ್ಶನ ನನಗೆ ಆಗ್ತದೆ. ಆ ದರ್ಶನವಾಗುವಂಥ ಕಾಲ ಪಕ್ವವಾಗಿದೆ. ಬಂದಿದ್ದಾನೆ ಆ ಭಗವಂತ. ಕಾಮ್ಯಕ್ಕ ವನದತ್ತ ಹೋಗಬೇಕು ಎಂಬುದಾಗಿ ಶಿಷ್ಯರು ಎಲ್ಲೆಲ್ಲ ಹೋಗಿದ್ದಾರೆ. ಅವರಿಗೆ ದಾರಿ ತಪ್ಪಿದೆ. ಯಾಕಂದ್ರೆ ದಾರಿ ಕಾಣುವುದಿಲ್ಲ, ಹೊಟ್ಟೆ ತುಂಬಿದೆ, ಹೊಟ್ಟೆ ದೊಡ್ಡದಾಗಿದೆ ಅವರದ್ದು. ಹಾಗಾಗಿ ಎಲ್ಲೆಲ್ಲ ಚದುರಿ ಹೋಗ್ತಾ ಇದ್ದಾರೆ. ಆ ದೂರ್ವಾಸರು ಮಾತ್ರ ನೇರವಾಗಿ ಬರ್ತಾ ಇದ್ದಾರೆ. ಎಲ್ಲಿಗೆ? ಆ ಪಾಂಡವರು ಇರುವಂತಹ ಕಾಮ್ಯಕ್ಯವನಕ್ಕೆ ಬಂದು ಆ ಭಗವಂತನ ಆ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾನೆ. ಭಗವಂತ ಉದ್ಧರಿಸು ಎಂಬುದಾಗಿ. ಆವಾಗ ಆ ಭಗವಂತ, ಆ ಶ್ರೀಕೃಷ್ಣ ಎಲ್ಲವನ್ನೂ ತಿಳಿದು ಕೋಪದಿಂದ ಆ ದೂರ್ವಾಸರನ್ನೇ ನೋಡ್ತಾ ಇದ್ದಾನೆ. ಆ ದೂರ್ವಾಸರು ಆ ಭಗವಂತನ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಸ್ವಾಮಿ, ವಸುದೇವಸುತಂ ದೇವಂ ಕಂಸ ಚಾಣೂರಮರ್ದನಂ
ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ ಕಂಡೆನ ಗೋವಿಂದನ ಗೋವಿಂದನ ಕಂಡೆನ ಗೋವಿಂದನ ಕಂಡೆನ ಗೋವಿಂದನ ಗೋವಿಂದನ ಕಂಡೆನ ಗೋವಿಂದನ ಕೇಶವ ನಾರಾಯಣ ಶ್ರೀಕೃಷ್ಣನ ಕೇಶವ ನಾರಾಯಣ ಶ್ರೀಕೃಷ್ಣನ ವಾಸುದೇವ ಅಚ್ಯುತ ಆನಂದನ ಕಂಡೆ ನಾ ಕಂಡೆ ನಾ ಕಂಡೆನ ಗೋವಿಂದನ ಗೋವಿಂದನ ಕಂಡೆನ ಗೋವಿಂದನ ಪುರುಷೋತ್ತಮ ನರಹರಿ ಶ್ರೀಕೃಷ್ಣನ ಪುರುಷೋತ್ತಮ ನರಹರಿ ಶ್ರೀಕೃಷ್ಣನ ಶರಣಾಗತ ರಕ್ಷಕನ ಕರುಣಾಕರನೌಮ ಪುರಂದರ ವಿಠಲನ ಕರುಣಾಕರನೌಮ ಪುರಂದರ ವಿಠಲನ ನೆರನಂಬಿದೆನು ಬೇಲೂರ ಚೆನ್ನಿಗನ ಕಂಡೆ ನಾ ಕಂಡೆ ನಾ ಕಂಡೆ ಗೋವಿಂದನ ಕಂಡೆ ನಾ ಗೋವಿಂದನ ಕೇಶವ ನಾರಾಯಣ ಶ್ರೀಕೃಷ್ಣನ ವಾಸುದೇವ ಅಚ್ಯುತ ಆನಂದನ ಕಂಡೆ ನಾ ಗೋವಿಂದನ ಗೋವಿಂದನ ಕಂಡೆ ನಾ ಗೋವಿಂದನ ಕಂಡೆ ನಾ ಗೋವಿಂದನ ಲಕ್ಷ್ಮೀ ರಮಣ ಗೋವಿಂದ ಭಗವಾನ್ ಸತ್ಯ ಸಾಯಿ ಬಾಬಾ ಕಿ ಜೈ. ಆ ಸುಂದರ ಮೂರ್ತಿ ಶ್ರೀಕೃಷ್ಣ ದೇವರ ಪಾದಾರವಿಂದಕ್ಕೆ ಸಾಷ್ಟಾಂಗ ವಂದಿಸುತ್ತಾ ಆ ದೂರ್ವಾಸರು ಬೇಡಿಕೊಳ್ತಾ ಇದ್ದಾರೆ, ಸ್ವಾಮಿ ತಪ್ಪನ್ನೆಸಗಿದ ನಾನು ಈ ಪಾಂಡವರಿಗೆ ಈ ರೀತಿಯಾದ ಕಷ್ಟವನ್ನು ನಾನು ಪಡಬಾರದಿತ್ತು, ಆದರೆ ನನಗಿದು ಅನಿವಾರ್ಯ. ದುರ್ವಾಸರೇ, ಅನ್ಯಾಯವನ್ನು ಮಾಡಿದ್ದೀರಿ. ಎತ್ತಿದ್ದೇನೆ ಚಕ್ರವನ್ನ, ಈಗ ತರಿಯುತ್ತೇನೆ. ಅಂದು ನನ್ನ ಭಕ್ತ ಅಂಬರೀಷ, ಆ ಅಂಬರೀಷನಿಗೆ ಕಷ್ಟವನ್ನು ಕೊಟ್ಟಾಗ ಚಕ್ರವನ್ನು ಎತ್ತಿ ಅವನ ನಿಮ್ಮ ಶಿರವನ್ನೇ ತರಿಯುತ್ತೇನೆ ಎಂಬುದಾಗಿ ಮುಂದುವರಿದವ ನಾನು. ಆವಾಗ ಅದು ಮಾಡಲಿಲ್ಲ. ಈಗ ನಾನು ಮಾಡ್ತಾ ಇದ್ದೇನೆ, ಈಗ ನಾನು ಚಕ್ರವನ್ನು ಎತ್ತಿದ್ದೇನೆ, ಏನು ಮಾಡಬೇಕು ಹೇಳಿ ಎಂಬುದಾಗಿ ಹೇಳಿದಾಗ ಭಗವಂತ ಚಕ್ರವನ್ನು ಬೇಡಲ್ಲ, ನಿನ್ನ ಕೃಪಾ ಕಟಾಕ್ಷ ನನಗೆ ಬೇಕು. ಆ ಚಕ್ರವನ್ನು ಕೆಳಗಿಳಿಸು ಭಗವಂತ, ನಿನ್ನ ಕೃಪಾ ಕಟಾಕ್ಷ ನನಗೆ ಬೇಕು. ಕಷ್ಟವೋ ಸುಖವೋ, ಅನ್ಯಾಯವೋ ನ್ಯಾಯವೋ ಅನ್ಯಾಯವೋ, ಆದರೆ ನಿನ್ನ ದರ್ಶನವಾಯ್ತಲ್ಲ, ಈ ಭಾಗ್ಯವನ್ನು ನೀನು ಕರುಣಿಸಿದ್ದೀಯಲ್ಲ ಭಗವಂತ. ಯಾಕೆ ಹೀಗೆ ಮಾಡಿದಿರಿ ದುರ್ವಾಸನೆ? ಯಾಕೆ ಹೀಗಾಯಿತು ಅಂತಂದ್ರೆ, ನಾನು ದುಷ್ಟನ ಮನೆಯ ಅನ್ನವನ್ನು ಉಂಡೆ. ನೋಡಿ, ದುಷ್ಟರ ಸಹವಾಸ ಮಾತ್ರ ಅಲ್ಲ, ದುಷ್ಟ ಜನರ ಮನೆಯಲ್ಲಿ ಭೋಜನವನ್ನು ಸ್ವೀಕಾರ ಮಾಡಿದರೂ ಕೂಡ ಆ ದುಷ್ಟ ಪ್ರವೃತ್ತಿ ನಮ್ಮಲ್ಲಿ ಉದ್ಭವಿಸುತ್ತದಂತೆ. ಹಾಗಾಗಿ ಆ ದುಷ್ಟನಾದಂಥ ಕೌರವನ ಮನೆಯ ಊಟವನ್ನು ಉಂಡ ಕಾರಣ, ಅವನ ಸತ್ಕಾರವನ್ನು ಸ್ವೀಕಾರ ಮಾಡಿದ ಕಾರಣ ನನಗೆ ಈ ರೀತಿಯ ಅಂತ ವ್ಯತ್ಯಾಸವಾಯಿತು ಅಂತ ಭಗವಂತನ ಹೇಳಿ ಭರವಸೆಯನ್ನು ಕೊಡ್ತಾ ಇದ್ದಾನೆ. ಭಗವಂತ, ನನ್ನ ತಪ್ಪಾಯಿತು, ನನ್ನನ್ನು ಉದ್ಧರಿಸು, ಇನ್ನು ಈ ರೀತಿಯಾದ ತಪ್ಪನ್ನು ಎಸಗದ ರೀತಿಯಲ್ಲಿ ನನ್ನನ್ನು ಕಾಪಾಡು ಎಂಬುದಾಗಿ ಆ ಭಗವಂತನ ಆ ಪಾದದಡಿಕ್ಕೆ ಸಾಷ್ಟಾಂಗವಾದವಂತ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಭಗವಂತ, ನೀನೇ ಅಲ್ವೇ ಭರವಸೆ ಕೊಟ್ಟದ್ದು. ನಮೇ ಭಕ್ತ ಪ್ರಣಶ್ಯತಿ, ನಿನ್ನ ಭಕ್ತರನ್ನು ನಿನ್ನ ನಾಶ ಮಾಡುವುದಕ್ಕೆ ಮನ ಮಾಡುತ್ತಿದ್ದೀಯೇ, ಯಾವತ್ತೂ ಕೂಡ ಸಾಧ್ಯವೇ ಇಲ್ಲ. ಅನನ್ಯ ಚಿಂತೆಯಂತೋ ಮಾ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ
ಯೋಗಕ್ಷೇಮಂ ವಹಾಮ್ಯಹಂ ಯೋಗಕ್ಷೇಮಂ ವಹಾಮ್ಯಹಂ. ಈ ಜಗತ್ತಿನ ಜನರ ಎಲ್ಲರ ಯೋಗಕ್ಷೇಮವನ್ನು ನೋಡಿಕೊಳ್ಳುವವ ನೀನಂತೆ. ನೀನಲ್ವೇ ಸ್ವಾಮಿ? ಅಂಥವಾ ಈಗ ನನ್ನ ಶಿರವನ್ನು ತೆರೆಯುವುದಕ್ಕೆ ಮುಂದಾಗ್ತೀಯೇ? ಅಲ್ಲ, ಯಾವ ರೀತಿಯಲ್ಲಾದರೂ ನಿನ್ನ ದರ್ಶನ ಭಾಗ್ಯ ನನಗಾಯ್ತಲ್ವೇ? ಹಾಗಾಗಿ ಸಂತುಷ್ಟನಾಗಿದ್ದೇನೆ ನಾನು. ನಿನ್ನ ಕೃಪಾಕಟಾಕ್ಷ ನನಗೆ ಬೇಕು. ಕಲ್ಲೊಳಗೆ ಪುಟ್ಟಿರುವ ಕ್ರಿಮಿಕೀಟಗಳಿಗೆಲ್ಲ ಅಲ್ಲಿ ಆಹಾರವ ಇತ್ತವರು ಯಾರು? ಕಲ್ಲೊಳಗೆ ಪುಟ್ಟಿರುವ ಕ್ರಿಮಿಕೀಟಗಳಿಗೆಲ್ಲ ಅಲ್ಲಿ ಆಹಾರ ಇದ್ದವರು ಯಾರು? ಬಲ್ಲಿದನು ಕಾಗಿ ನೆಲೆಯಾದಿ ಕೇಶವ, ಬಲ್ಲಿದನು ಕಾಗಿ ನೆಲೆಯಾದಿ ಕೇಶವ, ಎಲ್ಲರನ್ನು ಸಲಹುವ ನಮ್ಮೆಲ್ಲರ ಸಲಹುವ, ನಿಮ್ಮೆಲ್ಲರ ಸಲಹುವ, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಣ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಣ್ಯ, ತಲ್ಲಣಿಸದಿರು ಕಣ್ಯ, ತಲ್ಲಣಿಸದಿರು ಕಣ್ಯ ತಾಳು ಮನವೇ. ಇದೆಲ್ಲ ಹೇಗಾಯಿತು? ತನ್ನ ಭಕ್ತರನ್ನ ಪರೀಕ್ಷೆ ಮಾಡಿ ನೋಡುವಂತಹ ಭಗವಂತನ ಒಂದು ಲೀಲೆ. ಭಗವಂತ ಯಾವ ರೀತಿಯಲ್ಲಿ ನಮ್ಮ ಕಡೆ ಬರ್ತಾನೆ, ಯಾವ ರೀತಿಯಾಗಿ ನಮ್ಮನ್ನು ಉದ್ಧರಿಸ್ತಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದು ಶಿಕ್ಷಕರ ರೂಪದಲ್ಲಿ ಇರ್ಬೋದು, ವಿದ್ಯಾರ್ಥಿಗಳ ರೂಪದಲ್ಲಿ ಇರ್ಬೋದು, ಒಬ್ಬ ಚಾಲಕನ ರೂಪದಲ್ಲಿ ಇರ್ಬೋದು, ಒಬ್ಬ ತಬ್ಲಾ ವಾದಕನಿರ್ಬೋದು, ಒಬ್ಬ ಹಾರ್ಮೋನಿಯಂ ವಾದಕನಿರ್ಬೋದು. ಯಾವ ರೀತಿಯಾಗಿ ಭಗವಂತ ಬರ್ತಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಎಲ್ಲರ ರೂಪದಲ್ಲಿ, ಒಂದು ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಭಗವಂತ ನಮಗೆ ಗೊತ್ತಾಗುವುದಿಲ್ಲ. ಅದು ನಮಗೆ ಗೊತ್ತಾಗುವುದಿಲ್ಲ. ಅದೆಷ್ಟೋ ದುರಂತಗಳು ಭಗವಂತನ ಕೃಪೆಯಿಂದ ತಪ್ಪಿ ಹೋಗುತ್ತದೆ. ಅಂತಹ ಭಗವಂತ ಕಲ್ಲೊಳಗೆ ಪುಟ್ಟಿರುವ ಕ್ರಿಮಿಕೀಟಗಳಿಗೆ ನಾವು ಆಹಾರವನ್ನು ಕೊಡುವುದಿಲ್ಲ, ಆ ಭಗವಂತ ಕೊಡ್ತಾನೆ ಎನ್ನುವಂತಹ ಸತ್ಯವನ್ನು ಅದರಿಂದ ನಮಗೆ ತಿಳಿಕೊಳ್ಳಿಕ್ಕಾಗುತ್ತದೆ. ಪುಟ್ಟದಂತಹ ಒಂದು ಕಥೆ. ಈ ಕಥೆಯಿಂದ ನಮಗೆ ಏನನ್ನು ತಿಳ್ಕೊಳ್ಬಹುದಂತಂದರೆ, ನಾವು ಭಗವಂತನ ಸಾಮೀಪ್ಯದಲ್ಲಿ ಎಷ್ಟು ಇರ್ತೀವೋ ಭಗವಂತನ ಕೃಪಾ ಕಟಾಕ್ಷ, ಭಗವಂತನ ದೃಷ್ಟಿ ನಮ್ಮ ಮೇಲೆ ಹಾಗೆಯೇ ಇರುತ್ತದೆ ಎನ್ನುವಂಥ ಸತ್ಯವನ್ನು ನಾವು ದಿನನಿತ್ಯ ಅರಿತುಕೊಳ್ಬೇಕು. ಭಗವಂತನ ದರ್ಶನ ನಮಗೆ ಆಗಲಿಲ್ಲ ಅಂತ ನಾವು ಚಿಂತೆ ಮಾಡುವುದಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಆ ಭಗವಂತನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಆಗುತ್ತದೆ ಎನ್ನುವಂಥ ಸತ್ಯವನ್ನು ನಾವು ಈ ಕಥೆಯಿಂದ ತಿಳ್ಕೊಳ್ಳಿಕ್ಕಾಗುತ್ತದೆ. ಕಥೆ ನಿಮಗೆಲ್ಲರಿಗೂ ಗೊತ್ತಿದೆ. ರಾಮಾಯಣವೋ ಮಹಾಭಾರತವೋ ಇನ್ನಿತರ ಎಲ್ಲ ಕಥೆಗಳು ನಿಮಗೆ ಗೊತ್ತಿದೆ. ಆದರೆ ನಾವು ಹರಿಕಥಾ ರೂಪದಲ್ಲಿ ಒಂದು ಕಥೆಯನ್ನು ಆಯ್ಕೆ ಮಾಡಿಕೊಂಡು ನಾವು ಪುನಃ ಒಮ್ಮೆ ಮನನ ಮಾಡುವುದು, ಪುನಃ ಒಮ್ಮೆ ಎಚ್ಚರಗೊಳ್ಳುವುದು ಅಷ್ಟೇ. ಈ ಕಥೆಯ ಒಂದು ತುಣುಕನ್ನು, ಅಕ್ಷಯ ಪಾತ್ರೆ ಎನ್ನುವಂಥ ಕಥಾಭಾಗದ ಒಂದು ತುಣುಕನ್ನು ಈ ರೀತಿಯಾಗಿ ಇಲ್ಲಿ ಪ್ರಸ್ತುತಪಡಿಸಿದ್ದೇವೆ. ಈ ಕಥಾಭಾಗದಲ್ಲಿ ಇದರ ಸತ್ಯವನ್ನು ಅರಿತುಕೊಂಡು ಜೀವನ ಪಾಠವನ್ನಾಗಿ ನಾವು ಸ್ವೀಕಾರ ಮಾಡಿಕೊಳ್ಳುವ ಈ ಕಥೆಯನ್ನು ಯಾರು ಆಸ್ವಾದಿಸಿದ್ದಾರೋ, ಇಷ್ಟು ತನಕ ನಮ್ಮ ಜೊತೆಗಿದ್ದು ಯಾರು ಸಹಕಾರವನ್ನು ನೀಡಿದ್ದಾರೋ ಅವರೆಲ್ಲರಿಗೂ ಕೂಡ ಆ ಭಗವಾನ್ ಸತ್ಯ ಸಾಯಿ ಬಾಬಾ ಒಳಿತನ್ನ ಕರುಣಿಸಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಈ ಕಥಾಭಾಗಕ್ಕೆ ಮಂಗಳವನ್ನು ಹಾಡೋಣ. ಧೂಪಾರತಿಯ ನೋಡುವ ಬನ್ನೀರೋ ನಮ್ಮ ಗೋಪಾಲ ಕೃಷ್ಣ ದೇವರ ಪೂಜೆಯ. ಧೂಪಾರತಿಯ ನೋಡುವ ಬನ್ನೀರು ನಮ್ಮ ಗೋಪಾಲ ಕೃಷ್ಣ ದೇವರ ಪೂಜೆಯ. ಧೂಪಾರತಿಯ ನೋಡುವ ಬನ್ನಿ ನಮ್ಮ ಗೋಪಾಲ ಕೃಷ್ಣ ದೇವರ ಪೂಜೆಯ. ಧೂಪಾರತಿಯ ನೋಡುವ ಬನ್ನೀರು ನಮ್ಮ ಗೋಪಾಲ ಕೃಷ್ಣ ದೇವರ ಪೂಜೆಯ. ಹಗಳು ಚಂದನ ಧೂಪ ಗುಕ್ಕುಳ ಸಾಮ್ರಾಣಿ ಮಗಮಗಿಸುವ ಧೂಪಾರತಿಯು ಮಿಗಿಲಾದ ಏಕಾರತಿ ಭಕ್ತಿಯಲ್ಲಿ ನಮ್ಮ ಜಗನ್ನಾಥ ದೇವರ ದಿವ್ಯ ಪೂಜೆಯ. ಧೂಪಾರತಿಯ ನೋಡುವ ಬನ್ನೀರು ನಮ್ಮ ಗೋಪಾಲ ಕೃಷ್ಣ
ಧೂಪ ಗುಗ್ಗುಳ ಸಾಮ್ರಾಣಿ ಮಗಮಗಿಸುವುದು ಪಾರತಿಯು ಮಿಗಿಲಾದ ಏಕಾರತಿ ಭಕ್ತಿಯಲಿ ನಮ್ಮ ಮಿಗಿಲಾದ ಏಕಾರತಿ ಭಕ್ತಿಯಲಿ ನಮ್ಮ ಪದ್ಮನಾಭ ದೇವರ ದಿವ್ಯ ಪೂಜೆಯ ಪಾರತಿಯ ಬನ್ನಿರು ನಮ್ಮ ಗೋಪಾಲ ಕೃಷ್ಣ ದೇವರ ಪೂಜೆಯ ಹರಿ ಸರ್ವೋತ್ತಮನ ಕಜಗಾರನ ಪರಮ ಮಂಗಳ ಮೂರ್ತಿ ಪಾವನನ ಪರಮ ಮಂಗಳ ಮೂರ್ತಿ ಪಾವನನ ಪರದೈವವಾದಂತ ಶ್ರೀರಂಗಧಾಮನ ರಂಗ ವಿಠಲ ಪರದೈವವಾದಂತ ಶ್ರೀರಂಗಧಾಮನ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ದೇವರ ಪೂಜೆಯ ಪಾರತಿಯ ನೋಡುವ ಬನ್ನಿರು ನಮ್ಮ ಗೋಪಾಲ ಕೃಷ್ಣ ದೇವರ ಪೂಜೆಯ ಗೋಪಾಲ ಕೃಷ್ಣ ದೇವರ ಪೂಜೆಯ ಕಾಯೇನ ವಾಚಾ ಮನಸಂದೇರ್ವಾ ಭುಜಾತ್ಮನಾ ವಾ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯ ಸಕಲ ಪರಸ್ಮೈ ನಾರಾಯಣೇತಿ ಸಮರ್ಪಯಾಮಿ ಹರಿನಾರಾಯಣ ದುರಿತ ನಿವಾರಣ ಪರಮಾನಂದ ಸದಾ ಶಿವಶಂಕರ ಭಕ್ತಜನ ಪ್ರಿಯ ಪಂಕಜಲೋಚನ ನಾರಾಯಣ ತವ ದಾಸೋಹಂ ರಾಮ ರಾಮ ಪತಿತ ಪಾವನ ರಾಮ ಪತಿತ ಪಾವನ ರಾಮ ಪತಿತ ಪಾವನ ರಾಮ ಪತಿತ ಪಾವನ ರಾಮ ಕರಚರಣ ಕೃತವ್ವಾ ಕಾಯಜೌ ಕರ್ಮಜೌ ವಾ ಸ್ಮರಣ ನಯನಜೌ ವಾ ಮಾನಸಂ ವಾ ಪರಾಧಂ ವಿಹಿತಂ ಅವಿಹಿತಂ ವಾ ಸರ್ವಮೇತತ್ ಕ್ಷಮಸ್ವ ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಜಗಜ್ಜನನಿ ಮಹಮ್ಮಾಯಾ ಕಿ ಜಯ ಭಗವಾನ್ ಸತ್ಯ ಸಾಯಿ ಬಾಬಾ ಕಿ ಜಯ. ಬಹಳ ಸಂತೋಷ. ಇದುವರೆಗೆ ಹಾರ್ಮೋನಿಯಂ ವಾದನದಲ್ಲಿ ನನಗೆ ಸಹಕಾರವನ್ನಿತ್ತಂತಹ ಖ್ಯಾತ ಹಾರ್ಮೋನಿಯಂ ವಾದಕ ಮತ್ತು ಗಾಯಕ ನನ್ನ ಪುಣ್ಯ ಇವರು ನನಗೆ ಇವತ್ತು ದೊರೆತದಂತೂ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಯಜ್ಞೇಶ್ ಆಚಾರ್ಯ ಬಾಯರು ಅವರಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಅಕ್ಷಯ್ ಶಣಿ ಇಲ್ಲಿಯ ವಿದ್ಯಾರ್ಥಿ, ಅದು ಕೂಡ ಇಲ್ಲಿಯ ಒಬ್ಬರ ಸಹವಾಸ ನನಗೆ ಸಿಗ್ತದಂತ ಹೇಳಿದರೆ ಅದು ನನ್ನ ಪುಣ್ಯ ಅಂತ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಅವರಿಗೆ ಕೂಡ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇದುವರೆಗೂ ನನ್ನನ್ನು ಸಹಿಸಿಕೊಂಡಂತಹ ಎಲ್ಲ ಶಿಕ್ಷಕ ವೃಂದ, ವಿದ್ಯಾರ್ಥಿ ವೃಂದ, ಇಲ್ಲಿಯ ಸಿಬ್ಬಂದಿ ವೃಂದ ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಏನಾದರೂ ನನ್ನಿಂದ ಉಳಿತು ಅಂತ ಇದ್ದರೆ ಅದನ್ನು ನೀವು ಸ್ವೀಕಾರ ಮಾಡಿ, ನನ್ನಲ್ಲಿ ತಪ್ಪಾಗಿದ್ದರೆ ಅದು ನನಗೇ ಬಿಡಿ, ನನ್ನನ್ನು ಕ್ಷಮಿಸಿ ಅಂತ ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ನೆಲೆಯಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ರಾಮಚಂದ್ರ ಮಣಿಯಾಣಿ ಕಾಟುಕಿಕ್ಕೆ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾರ್ಮೋನಿಯಂನಲ್ಲಿ ಸಹಕರಿಸಿದಂತಹ ಶ್ರೀ ಯಜ್ಞೇಶ ಆಚಾರ್ಯ ಬಾಯರು ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿದ ಕಾರ್ಯಕ್ರಮದಲ್ಲಿ ತಬಲದಲ್ಲಿ ಸಹಕರಿಸಿದಂತಹ ನಮ್ಮ ವಿದ್ಯಾರ್ಥಿ ಅಕ್ಷಯ್ ಶೆಣೈ ಅವರಿಗೂ ಕೂಡ
ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.